ಡೈರೆಕ್ಟರ್ ಬಂದು ನರೇಟ್ ಮಾಡಿದಾಗ ನಿಮ್ಗೆ ಏನು ಚಾಮರಾಜನಗರದ ಭಾಷೆ ಮತ್ತೆ ಮಂಡ್ಯದ ಭಾಷೆ ಇದು ತುಂಬಾ ಇಷ್ಟ ಆಯ್ತು. ಮೇಡಮ್ ಒಂದು ನರೇಟ್ ಮಾಡ್ತಾರೆ ನಿಮಗೆ ಸ್ಟೋರಿ ಹೇಳಿದಾಗ ನೀವು ಇಮಿಡಿಯೇಟ್ಲಿ ಒಪ್ಕೊಂಡ್ಲಿಲ್ಲ ಅಂತೆ, ಅದಕ್ಕೂ ಸಾಕಷ್ಟು ಟೈಮ್ ತಗೊಂಡ್ರಂತೆ. ಈ ಪಾತ್ರಕ್ಕೆ ಅಷ್ಟು ಸಮಯ ಅದಕ್ಕೆ ಕೊಡದೆ ಹೋದ್ರೆ ನಾನು ಒಂದು ಪ್ರಯೋಜನ ಇಲ್ಲ. ಸಂಪತ್ ಸರ್, ಈ ತರದ ಕತೆ ಬಂದಾಗ ನಿಮಗೆ ಆ ಎಕ್ಸೈಟ್ಮೆಂಟ್ ಈ ಸಿನಿಮಾದಲ್ಲಿ ಏನ್ ಕಂಟೆಂಟ್ ಇದೆ ಅದೆಲ್ಲವೂ ಕೂಡ ನಾನು ಕಣ್ಣಾರೆ ನೋಡಿರೋದ್ರಿಂದ ಅನುಭವಿಸಿರೋದ್ರಿಂದ ನನ್ಗೇನು ಹೊಸದಾಗಿ ತಯಾರಿ ಎಲ್ಲ ಒಂದ್ ಕಡೆ ಅನ್ನ ಅಂತ ಅಂದ ತಕ್ಷಣ ಸರ್ಕಾರದ ಯೋಜನೆಯ ಸಿನಿಮಾ ಅಂತ ಬರುತ್ತೆ. ನೀವ್ ಹೇಳ್ದಾಗೆ ಇವತ್ತಿಗೂ ಅನ್ನದ ಹಾಹಾಕಾರ ಇದೆ. ನಿಜಕ್ಕೂ ಅನ್ನದ ಹಾಹಾಕಾರ ಆಗಲ್ಲ, ಇನ್ನು ಮುಂದೆ ಬರುತ್ತೆ. ಅನ್ನ ತಿಂದ್ಬಿಟ್ರೆ ನನ್ ಬಾಡಿ ಇದಾಗಲ್ಲ, ನಾನು ಅನ್ನ ತಿನ್ನೋದಿಲ್ಲ ಅನ್ನೋ ಕಾನ್ಸೆಪ್ಟ್. ಬೆಂಗಳೂರಲ್ಲಿ ಒಂದು ದಿವಸ ಏನಾದ್ರು ರಸ್ತೆ ಬದಿಯ ಅಂಗಡಿಗಳು ಬಂದಾಗ್ಬಿಟ್ರೆ ಆಯ್ತಾ ಪರಿಸ್ಥಿತಿ. ಅಂದ್ರೆ ಇವತ್ತು ಬರೇ ಒಂದು ರೈಸ್ ಸಾಂಬಾರ್ ತಿನ್ಕೊಂಡು ಬದುಕೋ ಅಷ್ಟು ಎಷ್ಟೋ ಕುಟುಂಬಗಳಿದೆ ಸರ್. ನೀವು ಏನೇ ಮಾಡಿ ಹಸಿದಾಗ ನಿಮ್ಗೆ ಅನ್ನ ಸಾರು ಅಥವಾ ಒಂದು ರೊಟ್ಟಿ ಅದ್ ಬಿದ್ದಾಗ್ಲೇ ಸಮಾಧಾನ. ನೀವಿಬ್ರು ನಿಮ್ಮ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು ಆ ಡೈಲಾಗ್ ಗಳಲ್ಲಿ. ಬಡ್ಡಿ ಮಗ ಅಂತಾರೆ ಆ ಕಡೆ, ಬಡ್ಡಿ ಮಗ ಬಂದ ಕಡ ಆ ಬಡ್ಡಿ ಮಗನಿಗೆ ಏನ್ ಅರ್ಥ ಇಲ್ಲ, ಅದೆಲ್ಲ ಎಕ್ಸ್ಪ್ರೆಷನ್ಸ್. ಈ ಸಿನಿಮಾ ಯಾವ ವರ್ಗ ನೋಡ್ಬೇಕು, ಯಾಕೆ ನೋಡ್ಬೇಕು ಅಂತ ಒಂಚೂರು ಆಡಿಯನ್ಸ್ ಹೇಳಿದ್ರೆ. ಈ ಅನ್ನ ಸಿನಿಮಾ ಅಂತಂದ್ರೆ ಕೇವಲ ಅನ್ನದ ಮೇಲಲ್ಲ, ಒಂದು ಕಂಪ್ಲೀಟ್ ಸಿನಿಮಾ ಅಂದ್ರೆ ಒಂದು ಪರಿಪೂರ್ಣ ಸಿನಿಮಾ ಅನ್ಲಿಕ್ಕೆ ಅನ್ನ. ನಾವೇನು ಬಹಳ ಅಂಬಾನಿಗಳಲ್ಲ, ಎಂತದಿಲ್ಲ, ನಾವೆಲ್ಲರೂ ರಿಲೇಟ್ ಮಾಡ್ತೀವಿ. ಅಂಬಾನಿನೂ ಅದೇ ತಿನ್ಬೇಕು. ಪ್ರತಿಯೊಬ್ಬರಿಗೂ ಹಸಿವು ಅನ್ನೋದು ಎಲ್ಲರಿಗೂ, ಯಾರು ಇವ್ನು ದೊಡ್ಡವನು, ಇವ್ನು ಚಿಕ್ಕವನು, ಇವನು ಆ ಧರ್ಮದವನು, ಈ ಧರ್ಮದವನು, ಈ ಜಾತಿ ಆಜಿ ಯಾವ್ದು ನೋಡಲ್ಲ. ಹಸಿವು ಎಲ್ಲರಿಗೂ ಒಂದೇ. ಅನ್ನದಾನಗಳಿಂದ ಮುನ್ನ ದಾನಗಳಿಲ್ಲ, ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಜಗದೊಳಗೆ, ಅನ್ನವೇ ಪ್ರಾಣ. ಹೀಗೆ ಒಂದ್ ಕಡೆ ಸರ್ವಜ್ಞ ಹೇಳ್ತಾರೆ. ನಾನು ಯಾಕೆ ಅನ್ನ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಕನ್ನಡ ಚಿತ್ರರಂಗದಲ್ಲಿ ವರ್ಷಕ್ಕೆ 200ರಿಂದ 250 ಸಿನಿಮಾಗಳು ರಿಲೀಸ್ ಆಗ್ತವೆ. ತರಹೇವಾರಿ ಶೀರ್ಷಿಕೆ ಇರುವಂಥ ಸಿನಿಮಾಗಳು ಬರ್ತವೆ. ಆದರೆ ಈ ವಾರ ತೆರೆಗೆ ಬರ್ತಾ ಇರೋ ಸಿನಿಮಾ ಅನ್ನ. ಅನ್ನ ಅಂದ ತಕ್ಷಣ ಇದು ಯಾವುದೋ ಕಲಾತ್ಮಕ ಸಿನಿಮಾ ಅಂತ ಅನ್ಕೋಬೋದು. ಕಲಾತ್ಮಕ ಸಿನಿಮಾ ಆಗಿದ್ರೂ ಕೂಡ ಇದೊಂದು ಎಲ್ರಿಗೂ ಬೇಕಾದಂಥ ಒಂದು ಅಪ್ಪಟ ದೇಸಿ ಅಪ್ಪಟ ನೆಲದ ಕತೆ ಹೊಂದಿರತಕ್ಕಂಥ ಅನ್ನ ಈ ವಾರ ರಿಲೀಸ್ ಆಗ್ತಾ ಇದೆ. ಸೊ ಈ ಸಿನಿಮಾದಲ್ಲಿ ಸಾಕಷ್ಟು ಪಾತ್ರಗಳು ಕಂಡು ಬರ್ತವೆ. ಹಾಗಾಗಿ ಆ ಸಿನಿಮಾದ ಕತೆ ಏನು, ಸಿನಿಮಾದ ಪಾತ್ರ ಹೇಗಿತ್ತು, ಅನುಭವ ಹೇಗಿತ್ತು, ಒಟ್ಟಾರೆ ಸಿನಿಮಾ ಹೇಗೆಲ್ಲ ಅನುಭವ ನೀಡ್ತು ಅನ್ನೋದ್ರ ಕುರಿತು ನಮ್ಮ ಜೊತೆ ಮಾತಾಡಲಿಕ್ಕೆ ಅನ್ನದ ಪ್ರಮುಖ ಪಾತ್ರಧಾರಿಗಳು ನಮ್ಮ ಜೊತೆ ಇದ್ದಾರೆ. ಸೊ ಅವರೆಲ್ಲ ಘಟಾನುಘಟಿಗಳು, ಪಾತ್ರಧಾರಿಗಳು. ಸೊ ಇನ್ನೊಂದು ವಿಶೇಷ ಏನಂದರೆ, ಎಲ್ಲರೂ ಕೂಡ ರಂಗಭೂಮಿ ಹಿನ್ನೆಲೆ ಉಳ್ಳವರು. ಅವ್ರನ್ನ ಒಂದೇ ತೆಕ್ಕೆಯಲ್ಲಿ ನಾನು ಇವತ್ತು ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅದು ನಮಗೂ ಕೂಡ ಒಂದು ಖುಷಿಯ ಸಂಗತಿ. ಎಸ್, ಅವ್ರು ಯಾರು ಅಂತ ಇವತ್ತು ಮಾತಾಡೋಣ. ಸಂಪತ್ ಸರ್ ನಮಸ್ಕಾರ. ಹೇಗಿದ್ದೀರಿ? ಆರಾಮ್ ಸರ್. ಆರಾಮಿದ್ದೀರಿ ಮೇಡಮ್? ನಮಸ್ತೆ. ನಮಸ್ತೆ ಸರ್. ಪದ್ಮಶ್ರೀ ಮೇಡಮ್, ನೀವು ಹೇಗಿದ್ದೀರಿ? ತುಂಬಾ ಚೆನ್ನಾಗಿ. ಎಸ್. ರಾಜ್ ಬಲೋಡಿ ಸರ್. ಎಸ್ ಸರ್. ಬಲರಾಜವಾಡಿ. ಎಸ್ ಸರ್. ಅದೇ ನಿಮ್ಗೆ ಸಾಮಾನ್ಯವಾಗಿ ರಿವ್ಯೂ ಬರೆಯೋರು ಕೂಡ ಹೆಸರು ಬಲರಾಜವಾಡಿ. ಓಕೆ ಸರ್, ನಾವು ನಿಮ್ಮಿಬ್ಬರು ಸಾಕಷ್ಟು ಕಮರ್ಷಿಯಲ್ ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀನಿ, ಆಮೇಲೆ ಬ್ರಿಡ್ಜ್ ಮೂವಿಗಳಲ್ಲೂ ನೋಡ್ತಾ ಇರ್ತೀನಿ, ಎಲ್ಲ ಪಾತ್ರಗಳಲ್ಲೂ ಮಿಂದು ಹೇಳ್ತಾ ಇರ್ತೀರಿ. ಸೊ ಅನ್ನ ಅಂತ ಬಂದಾಗ ಅದು ಒಂದು ವಿಶೇಷ ಕತೆ ಹಂದರದ ಸಿನಿಮಾ. ಸೊ ಸಿನಿಮಾ ಕೂಡ ನಾನು ನೋಡಿದೆ. ನಿಮ್ಮ ಒಟ್ಟಾರೆ ನಿಮ್ಮ ಮೂವರ ಪಾತ್ರಗಳು ಬೇರೆ ರೇಂಜಿಗಿರೋಂಥದ್ದು. ಅಂದರೆ ನಾವೆಲ್ಲೋ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ನೋಡೋದಕ್ಕೂ ಈ ಸಿನಿಮಾ ನೋಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಅನ್ನ ಈ ಸಿನಿಮಾ ಒಪ್ಕೊಳ್ಳೋಕ್ಕೊಂದು ಬಲವಾದ ರೀಸನ್ ಇರುತ್ತೆ. ಅಂದರೆ ಯಾವುದೇ ಒಬ್ಬ ಕಲಾವಿದ ಅಥವಾ ಕಲಾವಿದಗೆ ನಾನು ಈ ಥರದೊಂದು ಪಾತ್ರ ಮಾಡಬೇಕು, ಈ ಥರದ ಕತೆ ಇರಬೇಕು ಅಂದರೆ ಬರೀ ವಡಿ ಮಡಿ ಮಚ್ಚು ಲಾಂಗು ಕತ್ತಿಯ ನಡುವೆ ಈ ಥರದ ಕತೆಗಳು ಭಾಳ ಆಪ್ಯಾಯಮಾನವಾಗಿಬಿಡುತ್ತೆ. ಸೊ ನಿಮ್ಮಿಂದನೇ ಶುರು ಮಾಡೋಣ. ಸೊ ಡೈರೆಕ್ಟ್ರು ಬಂದು ನರೇಟ್ ಮಾಡಿದಾಗ ನಿಮ್ಗೆ ಏನು ಅನಿಸ್ತದೆ ಸರ್? ಈ ಕತೆ ಒಪ್ಕೊಳ್ಳೋದಕ್ಕೆ ಮೂಲ ಅನ್ನ. ನೀವು ಆಗಲೇ ಹೇಳ್ದಾಗೆ ನಮ್ಮ ಪ್ರಾಣ ನಿಂತಿರೋದೇ ಅನ್ನದಿಂದ. ಎಸ್. ಮತ್ತೆ ಈ ಸಿನಿಮಾದ ಇಡೀ ತಂಡ ನನಗೆ ತೀರಾ ಹತ್ತಿರದಲ್ಲಿದ್ದವರು, ಜೊತೆಲೆ ಒಡನಾಟ ಮಾಡಿದ್ದಂಥವ್ರು, ಮತ್ತೆ ಅನೇಕ ವರ್ಷಗಳಿಂದ ರಂಗಭೂಮಿ, ಚಲನಚಿತ್ರ ಮತ್ತೆ ಈ ಕ್ಷೇತ್ರದಲ್ಲೇ ಏನಾದರೂ ಒಂದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನೋ ಮಾಡದೆ ಸರಿಯಾದ ನಿಟ್ಟಿನಲ್ಲಿ ಉದ್ದೇಶವನ್ನ ಸ್ಪಷ್ಟವಾಗಿ ಇಟ್ಕೊಂಡೇ ಮುಂದುವರಿತಾ ಇದ್ದಂತಹ ಗೆಳೆಯರ ಬಳಗ ಇದು. ಓಕೆ. ನನಗೆ ಮೊದಲು ಇದನ್ನ ಕೇಳಿದ್ದು ನಾಗೇಶ್ ಕಂದೆಗಾಲು. ನಾನು ಬಹಳ ಒಳ್ಳೆ ಸಂಗೀತ ನಿರ್ದೇಶಕ, ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ಹಾಡುಗಾರ ಅವನು. ಅವರು ಹಿಂಗೆ ಒಂದು ಮಾಡ್ತಾ ಇದೀವಿ ಅಣ್ಣ ಹಿಂಗೆ ಸಿನಿಮಾ ಅಂತ. ಆಮೇಲೆ ಕತೆ ಬರೆದಿದ್ದವರು ನಮ್ಮ ಚೆನ್ನಪ್ಪ ಅನ್ನೋರವರು.
ಈಗಾಗಲೇ ಅದಕ್ಕೊಂದು ಮಾನ್ಯತೆಯನ್ನ ಪ್ರಜಾವಾಣಿ ಪತ್ರಿಕೆ ನೀಡಿತ್ತು, ಹೌದು. ಪ್ರಶಸ್ತಿ ಬಂದಿತ್ತು. ಮತ್ತೆ ಈ ಸಿನಿಮಾದ ನಿರ್ದೇಶಕ ಇಸ್ಲಾ ಮೊದ್ಲಿಂದನೂ ತುಂಬಾ ಏನಾದ್ರೂ ಒಂದು ಹೊಸದಾಗಿ ಮಾಡಬೇಕು, ಮತ್ತೆ ಹೊಸ ಒಳನೋಟವನ್ನ ಇಟ್ಕೊಂಡಿದಂತ ಅದ್ಭುತವಾದಂತ ಒಂದು ಪ್ರತಿಭೆ ಇಸ್ಲಾ. ಮತ್ತೆ ತಂಡ, ಹೌದು, ಆಮೇಲೆ ಸಿದ್ದು, ಮಹೇಶು, ಇವರೆಲ್ಲ ಒಂದ್ ರೀತಿ ನಾವೆಲ್ಲ ನೋಡಿದ್ದಾರೆ. ಆಗ ನೋಡಿದ್ರೆ ಸಿನಿಮಾದ ನಿರ್ಮಾಪಕರು ಬಸವರಾಜರು ಹೊಸಬರು ನಮಗೆ, ನಾಗೇಶ್ ಮತ್ತೆ ಈ ಮುಖಾಂತರ ಸಿಕ್ಕಿದ್ದು. ಮತ್ತೆ ಅವರು ಇಂಥ ಒಂದು ನೆಲದ ಮತ್ತೆ ಬಡತನ ಮತ್ತೆ ಆ ಒಂದು ಚೌಕಟ್ಟಲ್ಲಿ ನಡೆಯುವಂತ ಏನು ಕತೆ ಇದೆಯೋ ಅಂತ ಒಂದು ಕತೆಗೆ ಇಷ್ಟೆಲ್ಲ ದೊಡ್ಡ ತಂಡಕ್ಕೆ ಬಸವರಾಜರು ಪ್ರೊಡ್ಯೂಸರ್ ಆಗಿ ಬಂದಿದ್ದು ನಿಜಕ್ಕೂ ಬಹಳ ಒಳ್ಳೆ ಸಂಗತಿ. ಹಾಗಾಗಿ ಕತೆ ಹೇಳಿದಾಗ ಬಹಳ ಇಷ್ಟ ಆಯ್ತು. ಕಾರಣ ನಾನು ಕೂಡ ಕೊಳ್ಳೇಗಾಲದವನು. ನಮ್ಮ ಊರ ಹೆಸರು ದೊಡ್ಡಿಂದವಾಡಿ ಅಂತ. ಸಿಂಗನಲ್ಲೂರಿನಿಂದ ಅಣ್ಣವರ ತಂದೆಯವ್ರ ಊರು ಸಿಂಗನಲ್ಲೂರು, ಅದ್ರ ಪಕ್ಕದ ಊರು. ನಾನು ಅಲ್ಲಿ 5 ವರ್ಷ ಓದಿದ್ದವನು. 1ನೇ ತರಗತಿಯಿಂದ 5ನೇ ತರಗತಿವರೆಗೆ ನಾನು ಅಲ್ಲಿ ಓದಿದ್ದೆ. ಮತ್ತೆ ಅನ್ನದ ಹಾಹಾಕಾರ, ಅನ್ನದ ಆ ಒಂದು ಏನು ತೀವ್ರತೆ ಇದೆಯಲ್ಲ, ಈಗ ನಮ್ಮ ಕಾಲ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದೆ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಅನ್ನ ತಿಂತಾರೆ, ಅನ್ನ ಕಾಣ್ಬೇಕಿತ್ತು. ಅದು ಈ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲೇನೆ ಮೊದ್ಲು ಬೆಳಗ್ಗೆ ಹೊತ್ತು ಇಡ್ಲಿ, ದೋಸೆ, ಇದೇ ಅವತ್ತಿನ ಮೃಷ್ಟಾನ್ನ ಭೋಜನ. ಮತ್ತೆ ನಂತರ ಎಲ್ಲ ಮುದ್ದೆ, ರಾಗಿ ಮುದ್ದೆ, ಕಂಬು, ಜೋಳ, ಇದ್ರಲ್ಲೇನೆ ಬದುಕು ನಡೀತಾ ಇದ್ದು. ಈ ಕತೆ ಬರೆದಿರೋ ಸಂದರ್ಭ ಮತ್ತೆ ಕತೆ ಹೇಳಿರೋ ಸಂದರ್ಭ 1983ನೇ ಇಸ್ವಿ ಬರುತ್ತೆ, ಆ ಕಾಲಘಟ್ಟದ್ದು. ಹೌದು. ಆ 83ನೇ ಇಸ್ವಿಲಿ ನಾನು ಅದೇ ಊರಲ್ಲೇ ಇದ್ದೆ. ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ನಮ್ ತಗೊಂಡೋಗಿ ತೋಟದಲ್ಲಿ ಇಟ್ಟಿದ್ರು. ಅಲ್ಲೇ ಇದ್ದಾಗ ನಿಜವಾಗ್ಲೂ ಬರ, ಎಂತ ಬರ ಅಂತಂತಂದ್ರೆ, ನಾನಿನ್ನು ಚಿಕ್ಕವನು, ಆದ್ರೆ ಅದರ ತೀವ್ರತೆ ನನಗೆ ತಟ್ಟದೇ ಹೋದ್ರು ಅನುಭವಕ್ಕೆ ಬರ್ತಾ ಇತ್ತು. ಕರೆಂಟ್ ಇರ್ತಿರ್ಲಿಲ್ಲ, ನೀರಂತೂ ಇಲ್ಲವೇ ಇಲ್ಲ, ಸತತವಾಗಿ 10 ವರ್ಷಕ್ಕೊಂದ್ಸರಿ ಬರ ಬರುತ್ತೆ ಸರ್. ಅದೇ ರೀತಿ 83 ಇಸ್ವಿಲು ಆ ಬರ ಬಂದಿತ್ತು. ಆ ಬರದಲ್ಲಿ ನಾವು ತೋಟದಲ್ಲಿ ಇದ್ದದ್ರಿಂದ ಮನೆಯಲ್ಲಿ ಕೋಳಿಗಳು ತುಂಬಾ ಸಾಕ್ತಾ ಇದ್ವಿ. ನಮ್ಮ ಅಮ್ಮನ ಕೈಯಲ್ಲಿ ಕೋಳಿ ತುಂಬಾ ಚೆನ್ನಾಗಿ ಹುಲ್ಸಾಗಿ ಬೆಳೆಯೋದು. ನಮಗೆ ಆಹಾರ ಅಂತಂದ್ರೆ ಕೋಳಿನೇ, ಬೇರೆ ಇನ್ನೇನು ಸಿಕ್ತಿರ್ಲಿಲ್ಲ ಆಗ. ನಮ್ಮ 2ನೇ ಅಣ್ಣ ಇದ್ರು, ಅವ್ರು ಬಂದು ರಾತ್ರಿ ಊರಿಗೆ ಹೋಗಿ ಯಾರ್ಯಾರ್ದೋ ಮನೆಯಲ್ಲಿ ಅಲ್ಲಿ ಹುಡುಕಿ ಮಾಡಿ ಹಿಂಗೆಲ್ಲ. ಅಂದ್ರೆ ನಮ್ಮೊಬ್ಬರ ಪರಿಸ್ಥಿತಿ ಒಂದೇ ಅಂತಲ್ಲ, ಎಲ್ಲರ ಪರಿಸ್ಥಿತಿ ತೀವ್ರವಾಗಿ ಆಗ ರಾಷ್ತಾ ಇತ್ತು. ನಾಗೇಶ್ ಬಂದು ಈ ರೀತಿ ಕತೆ ಹಿಂಗಿದೆ ಅಣ್ಣ ಅಂತಂತ ಹೇಳಿದಾಗ ತುಂಬಾ ಟಚ್ ಆಯ್ತು. ಆಮೇಲೆ ಇಲ್ಲಿ ಸಿನಿಮಾದಲ್ಲಿ ನಾನು ಬಡವನಲ್ಲ, ನಾನು ಮಂಡ್ಯ ಸೀಮೆಯವನು. ಇಲ್ಲಿ ಮಂಡ್ಯ ಸೀಮೆಯವನು ನಾನು. ಆ ಸೀಮೆಯಿಂದ ಮಗು ಅನ್ನದ ಕಾರಣಕ್ಕೋಸ್ಕರ ಮಿಸ್ ಆಗಿ ಇಲ್ಲಿ ಬಂದ್ಬಿಡ್ತದೆ. ನಮ್ಮಲ್ಲಿ ಅನ್ನ ಸಮೃದ್ಧವಾಗಿ ಬೆಳೀತಾ ಇರ್ತದೆ. ಅಂದ್ರೆ ನಾವು ಬಡಗಲು ಸೀಮೆ ಅಂತ ಹೇಳ್ತೀವಿ. ಈ ಮಂಡ್ಯದ ಬಡಗಲು ಸೀಮೆ ಅಂತಂದ್ರೆ ಎಲ್ಲರಿಗೂ ಆಗಿನ ಕಾಲದಲ್ಲಿ ಒಂದು ಕೆಲಸ ಕೊಡೋ ಜಾಗ. ನಮ್ಮ ಕಾಡಿನವ್ರಿಗೆ, ಕೊಳ್ಳೇಗಾಲ, ಚಾಮರಾಜನಗರ ಭಾಗದವ್ರಿಗೆ ಈ ಬಡಗಲು ಸೀಮೆಯಲ್ಲಿ ಯಾಕಂದ್ರೆ ನೀರಾವರಿ ಇತ್ತಲ್ಲ, ಉಳ್ಳವರು ಅದಕ್ಕೆ ದುಡ್ಡಿಗಿಂತ ಹೆಚ್ಚಾಗಿ ಸೇಮ್ ಇದೇ ರೀತಿ ಅನ್ನ ಸಿಕ್ತಿತ್ತು. ಅನ್ನ ಸಿಕ್ತಿತ್ತು. ಹಾಗಾಗಿ ಅಲ್ಲಿಂದ ಇಲ್ಲಿ ಬಂದವರು ಬೆಳಗಿನ ಸಂಜೆವರೆಗೆ ದುಡಿದ್ರು ಕೂಡ ಅಪರೂಪಕ್ಕೆ 6 ತಿಂಗಳಿಗೋ 8 ತಿಂಗಳಿಗೋ ಊರಿಗೆ ಬಂದಾಗ ಎಲ್ಲರೂ ಕೆಂಪು ಚೆನ್ನಾಗಿ ಕಾಣಿಸೋರು. ಕಾರಣ ಏನಕ್ಕೆ ಅನ್ನ ತಿನ್ನೋರು. ನಮ್ ಚಿಕ್ಕಪ್ಪದಿರೆಲ್ಲ ಇಲ್ಲಿ ಈ ಬಡಗಲು ಸೀಮೆಗೆ ಬಂದು, ಅಂದ್ರೆ ಬಡಗಲು ಸೀಮೆ ಅಂದ್ರೆ KM ದೊಡ್ಡಿ, ಬನ್ನೂರು, ಮಳವಳ್ಳಿ, ಈ ಭಾಗಕ್ಕೆಲ್ಲ ಬಡಗಲು ಸೀಮೆ ಅಂತ ಹೇಳಿ. ಸೊ ಇಲ್ಲಿಗೆ ಅವರು ಬಂದು ಹೋಗ್ತಾ ಇದ್ರು. ಸೊ ಇದೆಲ್ಲವೂ ಕೂಡ ನನಗೆ ಆ ಹಿನ್ನೆಲೆ ಮತ್ತೆ ಆ ಭಾಷೆ, ಚಾಮರಾಜನಗರದ ಭಾಷೆ ಮತ್ತೆ ಮಂಡ್ಯದ ಭಾಷೆ, ಇದು ತುಂಬಾ ಇಷ್ಟ ಆಯ್ತು. ಆಮೇಲೆ ಅದ್ರೊಳಗಡೆನೆ ನಾವು ಕಂಡುಕೊಂಡಿರೋದ್ರಿಂದ ಹತ್ರ ಅನಿಸ್ತು. ಆಮೇಲೆ ತಂಡವು ಕೂಡ ಬಹಳ ಅತ್ಯುತ್ತಮವಾದ ಒಂದು ಉದ್ದೇಶ ಇಟ್ಕೊಂಡು, ಇದಕ್ಕಿಂತ ಅತ್ಯದ್ಭುತವಾದಂತ ಕಮರ್ಷಿಯಲ್ ನ ಅಲ್ಟಿಮೇಟ್ ಸಿನಿಮಾ ಮಾಡೋಷ್ಟು ಶಕ್ತಿ ಇರೋಂತ ತಂಡ ಇದು. ಆದ್ರೂ ಇದು ಯಾವ್ದೋ ಒಂದು ಬೇರೆ ರೀತಿ ನಾವು ಹೋಗೋಣ ಅನ್ನೋ ರೀತಿ ಇವರು ಅಪ್ರೋಚ್ ಮಾಡಿದ್ರಲ್ಲ, ಅದಿಷ್ಟ ಆಯ್ತು. ಹಾಗಾಗಿ ಪಾತ್ರನ ಒಪ್ಕೊಂಡೆ. ಖಂಡಿತ ಸರ್. ಮೇಡಮ್, ಈ ಪಾತ್ರ ಬಂದು ಈಗ ನಿಮಗೆ ಡೈರೆಕ್ಟರ್ ತುಂಬಾ ಹಳೆಯ ಸ್ನೇಹಿತರು. ಸೊ ಒಂದು ನರೇಟ್ ಮಾಡ್ತಾರೆ ನಿಮಗೆ ಸ್ಟೋರಿ ಹೇಳಿದಾಗ, ನೀವು ಇಮಿಡಿಯೇಟ್ಲಿ ಒಪ್ಕೊಂಡ್ಲಿಲ್ಲ ಅಂತೆ, ಅದಕ್ಕೂ ಸಾಕಷ್ಟು ಟೈಮ್ ತೊಗೊಂಡ್ರಂತೆ. ಯಾಕೆ ಆ ಟೈಮ್ ತೊಗೊಂಡ್ರಿ? ಆಮೇಲೆ ನೀವು ಮಾಡ್ಬೇಕು ಅನ್ನಿಸ್ದಾಗ ಏನೆಲ್ಲ ತಯಾರಿ ತೊಗೊಂಡ್ರಿ? ಫಸ್ಟ್ ಆಫ್ ಆಲ್ ಸರ್, ನಾನು ಇಸ್ಲಾ ಕೇಳಿದಾಗ ನನ್ನ ಕಥೆ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಲಿಲ್ಲ. ಯಾಕೆಂದರೆ ಇಸ್ಲಾ ನನ್ನ ಫ್ರೆಂಡು, ಅವನು ಒಳ್ಳೆ ಕಥೆಗೇನೆ ನನಗೆ ಹೇಳ್ತಾನೆ ಅನ್ನೋ ನಂಬಿಕೆ ನನಗಿತ್ತು.
ಆದ್ರೂ ಅವಾಗ ಸ್ವಲ್ಪ ನನಗೆ ಪರ್ಸನಲ್ ಕೆಲಸಗಳಿತ್ತು. ಆ ಪರ್ಸನಲ್ ಕೆಲಸಗಳಿಂದ ಸ್ವಲ್ಪ ಅಂದ್ರೆ ಒಂದ್ ಕ್ಯಾರೆಕ್ಟರ್ಗೆ ರೆಡಿ ಆಗ್ಬೇಕಂದ್ರೆ ನಿಮ್ಗೆ ಸಮಯ ಬೇಕು. ಹೌದು. ನೀವು ಸುಮ್ಮನೆ ಬಂದು ಸ್ಕ್ರಿಪ್ಟ್ ತಗೊಂಡು ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋಷ್ಟು ಆ ಥರ ಟ್ಯಾಲೆಂಟೆಡ್ ಅಲ್ಲ ನಾನು. ಸೊ ಅದಕ್ಕೆ ಆ ಪರ್ಸನಲ್ ಕೆಲಸಗಳ ಮಧ್ಯ ನನಗೆ ಈ ಪಾತ್ರಕ್ಕೆ ರೆಡಿ ಆಗಕ್ಕೆ ಟೈಮ್ ಇದೆಯಾ ಅಂತ ನೋಡ್ಕೋಬೇಕಿತ್ತು. ಸೊ ಆಮೇಲೆ ಕಥೆನೂ ಕಳಿಸ್ದ, ನೋಡು ಓದು ಚೆನ್ನಾಗಿದೆ ಅಂತ ಹೇಳ್ದ, ಓದ್ದೆ ಎಲ್ಲ ಇದು, ಕಥೆ ಇಷ್ಟ ಆಯಿತು. ಆದರೆ ನನಗೆ ಅಂತಂದರೆ ಕ್ಯಾರೆಕ್ಟರ್ ಮಾಡುವಾಗ ಅಷ್ಟು ಸಮಯ ಅದಕ್ಕೆ ಕೊಡದೆ ಹೋದರೆ ನಾನು ಒಂದು ಪ್ರಯೋಜನ ಇಲ್ಲ. ಸೊ ಅದಕ್ಕೆ ಅವನ ಹತ್ರ ಸ್ವಲ್ಪ ಟೈಮ್ ತೊಗೊಂಡೆ ವರ್ಕೌಟ್ ಮಾಡೋಕ್ಕೆ. ಅಂದರೆ ಹೆಂಗೆ ನಾನು ಇದ್ರದ್ದು ಅಟ್ಲೀಸ್ಟ್ 3-4 hours ನೀವು ಕೊಡ್ಬೇಕಾಗತ್ತೆ ಒಂದು ಕ್ಯಾರೆಕ್ಟರ್ ಪ್ರಿಪೇರ್ ಆಗ್ಬೇಕಂದ್ರೆ ಪರ್ ಡೇ. ಅದು ಇನ್ವೆಸ್ಟ್ ಮಾಡ್ಬೇಕು ನೀವು ಟೈಮು ವಿತ್ ಆಲ್ ನಿಮ್ಮ ಏನೇ ಪರ್ಸನಲ್ ಕೆಲಸ ಇದ್ರು. ಸೊ ಆ ಟೈಮ್ನ ನಾನು ಇನ್ವೆಸ್ಟ್ ಮಾಡೋಕ್ಕಾಗತ್ತಾ ಅನ್ನೋದನ್ನ ಸ್ವಲ್ಪ ನಾನು ಅಂದರೆ ವರ್ಕೌಟ್ ಮಾಡಿಕೊಂಡೆ ಮನೆಯಲ್ಲೇ ಒಂದು 10-15 days ಅಂತ ಅನ್ಸುತ್ತೆ. ಸೊ ಅದನ್ನ ಮಾಡಿಕೊಂಡೆ. ಆ 15 ದಿನ ನಾನು ನಂಗೆ ವರ್ಕ್ ಮಾಡೋಕ್ಕಾಗತ್ತಾ ಅಂತ ಮಾಡಿಕೊಂಡೆ. ಆಮೇಲೆ ಲ್ಯಾಂಗ್ವೇಜ್ ಬೇರೆ, ಅದನ್ನು ಕಲಿಬೇಕು. ಸೊ ಅದ್ರ ಜೊತೆಗೆ ನಮ್ಮ ಎಮೋಷನ್ಸು, ಸೊ ಅದೆಲ್ಲ ವರ್ಕ್ ಆಗತ್ತಾ ನಂಗೆ ಈ ಟೈಮಲ್ಲಿ ಅಂತ ಮಾಡಿ ನನ್ನ ಪರ್ಸ್ನಲ್ ಕೆಲಸಗಳನ್ನು ಸ್ಕೆಡ್ಯೂಲ್ ಮಾಡಿ ಇದನ್ನು ಸ್ಕೆಡ್ಯೂಲ್ ಮಾಡಿ ದೆನ್ ನನಗನ್ನಿಸ್ತು ಓಕೆ ನಾನು ಇವಾಗ ವರ್ಕ್ ಮಾಡೋಕ್ಕೆ ಆಗತ್ತೆ ಅಂತ. ಸೊ ಆವಾಗ ನಾನು ಆಗಿಸ್ಲ ಕೇಳಿದಾಗ ಓಕೆ ಅಂತ ಒಪ್ಕೊಂಡೆ. ಸೊ ಅಷ್ಟು ಟೈಮು ಅಂದರೆ ಆ ಪಾತ್ರ ನಾನು ಕೂಡ ನೋಡಿದೆ. ಸೊ ಅಲ್ಲಿ ಸ್ಕ್ರೀನ್ ಮೇಲೆ ನೋಡೋದಕ್ಕೂ ಇಲ್ಲಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಅಲ್ಲಿ ಸಿಕ್ಕಾಪಟ್ಟೆ ಆ ತಯಾರಿ ತೊಗೊಂಡು ಮಾಡಿದ್ರಿ. ಆ ಪಾತ್ರಕ್ಕೆ ಬೇಕಾದಂಗೆ ನೀವು ರೆಡಿ ಆಗಿದ್ರಿ. ಆಮೇಲೆ ಡಿ ಗ್ಲಮ್ ರೋಲ್ ಅದು ಆಕ್ಚುಲಿ. ಹಾಗಾಗಿ ಆಮೇಲೆ ತುಂಬಾ ದಪ್ಪ ಕೂಡ ಇದೀರಿ ಅದರಲ್ಲಿ. ನೋಡಿದ ತಕ್ಷಣ ಸ್ಕ್ರೀನ್ ಮೇಲೆ ಅನಿಸ್ತದೆ ಹೌದು ಆ ಪಾತ್ರಕ್ಕೆ ಇದು ಬೇಕು ಅನ್ನೋ ಥರದ್ದು. ಸೊ ಅಂದ್ರೆ ಡೈರೆಕ್ಟರ್ ಡಿಸ್ಕಷನ್ ಮಾಡಿದ್ದ ಪಾತ್ರ ತಯಾರ ಅಥವಾ ನೀವೇ ಅದನ್ನ? ಯಾಕಂದ್ರೆ ಇನ್ನೊಂದು ವಿಚಾರ, ನೀವು NSD ಇಂದ ಬಂದು, ಸೊ ಹಾಗಾಗಿ ಆ ತಯಾರಿನ ತುಂಬಾ ಚೆನ್ನಾಗಿ ಮಾಡ್ಕೊಂತೀರ. ಅಂದ್ರೆ ರಂಗಭೂಮಿನಲ್ಲಿ ಮೊದಲು ಕಲಿಯೋದೇ ಅದು, ಒಂದು ಪಾತ್ರಕ್ಕೆ ಏನ್ ಬೇಕು ಅದು ರೆಡಿ ಆಗ್ಬಿಡ್ತಾರೆ. ಸೊ ನೀವು ಇದಕ್ಕೆ ಅದೆಲ್ಲ ಆದಾಗ ಡೈರೆಕ್ಟರ್ದ ಇನ್ವಾಲ್ವ್ಮೆಂಟ್ ಎಷ್ಟಿತ್ತು, ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿತ್ತು? ಸರ್ ಆಕ್ಚುಲಿ ಇಸ್ಲಾಂ ಮತ್ತೆ ನಾನು ಅಂತಂದ್ರೆ ಅವ್ನ ಕತೆ ಹೇಳ್ದಿದ್ರು ನಂಗೆ ಅರ್ಥ ಆಗತ್ತೆ ಎಷ್ಟೋ ವಿಷಯಗಳು ಹಂಗೆ. ಸೊ ವಿ ಆರ್ ಸೋ ಟ್ಯೂನ್ಡ್ ಅಪ್. ಐ ನೋ ಅವ್ನು ಏನ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತೀಯಾನೆ ಅಂತ ನನಗೆ ಗೊತ್ತು. ಸೊ ಇಟ್ ವಾಸ್ ಮೈ ಕಾನ್ಶಿಯಸ್ ಡಿಸಿಷನ್ ಟು ಬಿ ಲೈಕ್ ಥೋಡಾ ಸಾ ಹೆಲ್ದಿ ಹೆವಿ ರೆಹನಾ ಚೈಯೆ. ಅಂದ್ರೆ ಇದು ನಮ್ಮ ಮೊನ್ನೆನೂ ಎಲ್ಲ ಹೇಳ್ಬೇಕಾದ್ರೆ ಹೇಳ್ದೆ, ಇದು 2ನೇ ಕ್ಯಾರೆಕ್ಟರ್. ನಾನು ಅದರಲ್ಲಿ ಸ್ವಲ್ಪ ದಪ್ಪ ಆಗಿರೋದು ಇದು 2ನೇ ಕ್ಯಾರೆಕ್ಟರ್ ಅಂತ. ಸೊ ಅವನ ಜೊತೆಗೆ ಈ ವಿಷಯದ ಬಗ್ಗೆ ನಾನು ಡಿಸ್ಕಸ್ ಮಾಡಿಲ್ಲ. ಬಟ್ ನಂಗೆ ಗೊತ್ತು ಅವನು ಎಕ್ಸ್ಪೆಕ್ಟ್ ಅಂದ್ರೆ ನಾನು ಅಕ್ಸೆಪ್ಟ್ ಮಾಡ್ಕೋತಾನೆ ಹಿಂಗೆ ಅಂತ ನನಗೆ ಗೊತ್ತು. ಸೊ ವಿತೌಟ್ ಡಿಸ್ಕಸಿಂಗ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಕ್ಯಾರೆಕ್ಟರ್ ಐ ಅಂಡರ್ಸ್ಟುಡ್ ಹಿಮ್ ಅಂಡ್ ಅವನ ಇದನ್ನ ನಂಗೆ ಅರ್ಥ ಆಯ್ತು ಅಂತ ನಾನು ಹಂಗೆ ಹೇಳ್ಬಲ್ಲೆ. ಒಂಥರ ಡಿಸ್ಕಷನ್ ಅದು. ಸೊ ಹಾಗಾಗಿ ನಾನು ಆಮೇಲೆ ಕೆಲವು ವಿಷಯಗಳನ್ನ ಅವನು ಹೇಳ್ದ ಹಿಂಗಿಂಗ್ ಬೇಕು ಅಂತ. ಅಂದ್ರೆ ಅವನು ತುಂಬಾ ತುಂಬಾ ಒಳ್ಳೆ ಡೈರೆಕ್ಟರ್ ಯಾಕೆ ಆಗ್ತಾನೆ ಇಸ್ಲಾ ಅಂತಂದ್ರೆ ಹಿ ಈಸ್ ವೆರಿ ಕ್ಲೆವರ್. ಎಷ್ಟು ಬೇಕು ಅಷ್ಟೇ ಹೇಳ್ಬಿಟ್ಟು ಓಕೆ ಲೆಟ್ ಹರ್ ಡೂ ಅಂತ ಬಿಡ್ತಿದ್ದ. ಸೊ ಅವ್ನು ಅಷ್ಟು ಹೇಳಿದ್ರೆಲ್ಲ ನನ್ಗೆ ಅರ್ಥ ಆಗ್ತಿತ್ತು ಓಕೆ ಅವನು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅಂತ. ಸೊ ಅಷ್ಟೊಂದು ನಾವು ಆಕ್ಚುಲಿ ಫೈನ್ ಟ್ಯೂನ್ಡ್ ಪೀಪಲ್. ಅದೊಂದು ಕಾರಣ ಆಗುತ್ತೆ, ಅದೇ ಎಷ್ಟೋ ನಾವು ಬಾಂಡಿಂಗ್ ಇರ್ತದೆ ಅವ್ರ ಜೊತೆ. ತುಂಬಾ ಈಸಿ ಆಯ್ತು ಆಕ್ಚುಲಿ ವರ್ಕ್ ಮಾಡುವಾಗ್ಲೂ ಕೂಡ ನನಗೆ ತುಂಬಾ ಈಸಿ ಆಯ್ತು. ಈಸ್ ಸೋ ಪೀಸ್ಫುಲ್, ತುಂಬಾ ಆರಾಮಾಗಿ ಕೆಲಸ ಮಾಡೋನು, ಏನ್ ಬೇಕು ಅಂತ ಆರಾಮಾಗಿ ಹೇಳೋನು. ಆಮೇಲೆ ನಮಗೂ ಸ್ಪೇಸ್ ಕೊಡ್ತಿದ್ದ, ಯಾಕಂದ್ರೆ ಅವನಿಗೂ ಗೊತ್ತು ಇವಳು ಮಾಡ್ತಾಳೆ ಅಂತ. ನನ್ಗೂ ಗೊತ್ತು ಇವನು ನನ್ಗೆ ಸ್ಪೇಸ್ ಕೊಡ್ತಾನೆ, ನಾನು ಮಾಡಿದನ್ನ ಸರಿನೋ ತಪ್ಪೋ ಕರೆಕ್ಟ್ ಆಗಿ ಹೇಳ್ತಾನೆ ಅನ್ನೋದೊಂದು ಜಡ್ಮೆಂಟ್. ಅದರಿಂದ ಅಷ್ಟೊಂದು ಸಮಸ್ಯೆ ಆಗ್ಲಿಲ್ಲ. ಹ್ಯಾಪಿ ಎನ್ವಿರಾನ್ಮೆಂಟ್. ಸೊ ಹ್ಯಾಪಿ ಎನ್ವಿರಾನ್ಮೆಂಟ್ ಅಲ್ಲಿ ಕೆಲಸ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ, ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಸಂಪತ್ ಸರ್, ನಿಮಗೆ ಒಂದಿಷ್ಟು ಸಿನಿಮಾಗಳನ್ನ ನಾವು ನೋಡಿದಂಗೆ ಗನ್ನು ಹಿಡಿತೀರಾ, ಕೈಯಲ್ಲಿ ಸಿಗಾರೋ ಹಿಡಿತೀರಾ, ಇಲ್ಲಿ ಅಕ್ಕಿಗಾಗಿ ಭಾಳ ಹಪಿಸ್ತೀರಾ. ಸೊ ಗ್ರಾಮೀಣ ಪ್ರದೇಶದವ್ರು ನೀವು, ಈ ಥರದ ಸಾಕಷ್ಟು ದೃಶ್ಯಗಳನ್ನು ಕಂಡವರು, ಅನುಭವಿಸಿದವರು, ಅಂದರೆ ಹತ್ತಿರದಿಂದ ನೋಡಿದಿರೋರು. ಹಸಿವು ಅನ್ನೋದು ಗೊತ್ತು, ಅನ್ನದ ಇದನ್ನು ಗೊತ್ತಿದೆ ನಮಗೆ. ಸೊ ಈ ಥರದ ಕತೆ ಬಂದಾಗ ನಿಮಗೆ ಆ ಎಕ್ಸೈಟ್ಮೆಂಟ್ ಏನಂತ, ಆಮೇಲೆ ಕತೆಗೇನೆಲ್ಲ ಬೇಕು ಅಂತ ಅನಿಸ್ತದೆ. ಯಾಕಂದ್ರೆ ಕಮರ್ಷಿಯಲ್ ಸಿನಿಮಾಗಳು ಮಾಡ್ಕೊಂಬಂದವರು, ಅಂದರೆ ಹೆಚ್ಚಾಗಿ ನೀವು ಯಾವ ಪಾತ್ರ ಕೊಟ್ಟರು ನೀವು ಮಾಡೋರು, ಬಟ್ ಈ ಥರದ ಪಾತ್ರ ಬಂದಾಗ ಹೇಗೆ ಅನ್ನಿಸ್ತದೆ? ಈಗ ನನಗೆ
ಇಸ್ಲಾ ಸರ್ ಈ ಸಿನಿಮಾಗಿಂತ ಮೊದಲೇ ಪರಿಚಯ ಇದ್ರು. ಅವ್ರು ಮೊದಲು ಇನ್ನೊಂದು ಸಿನಿಮಾ ಮಾಡಬೇಕಾಗಿತ್ತು, ಕಗ್ಗಂಟು ಅಂತ. ಓಕೆ. ಅದೆಲ್ಲ ತಯಾರಿ ನಡೆದಿತ್ತು ಒಂದು ಹಂತಕ್ಕೆ, ಶೂಟಿಂಗ್ ಶುರುವಾಗಬೇಕಾಗಿತ್ತು. ಬಟ್ ಅದು ಏನಾಯ್ತು ಗೊತ್ತಿಲ್ಲ, ಅದು ಅಲ್ಲಿಗೆ ನಿಲ್ತು. ಅದು ಆಗ ಅದಾಗಿ ಎಷ್ಟೋ ವರ್ಷ ಆದ್ಮೇಲೆ, ಒಂದು 3-4 ವರ್ಷ ಆದ್ಮೇಲೆ ಒಂದ್ಸತಿ ಕರೆದು ಈ ಕಥೆನ ಹೇಳಿದ್ರು. ಈ ಕತೆ ಹೇಳಿದಾಗ ನೀವು ಕೇಳಿದ್ರಿ ಅದನ್ನ, ಹೆಂಗೆ ನೀವು ಹಳ್ಳಿಯಿಂದ ಬಂದವರು ಇದಕ್ಕೆ ಏನೇನ್ ತಯಾರಿ ಬೇಕು ಅಂತ. ನನಗೆ ಪ್ರತಿಯೊಂದನ್ನು ಕೂಡ ಈ ಸಿನಿಮಾದಲ್ಲಿ ಏನ್ ಕಂಟೆಂಟ್ ಇದೆ ಅದೆಲ್ಲವೂ ಕೂಡ ನಾನು ಕಣ್ಣಾರೆ ನೋಡಿರೋದ್ರಿಂದ, ಅನುಭವಿಸಿರೋದ್ರಿಂದ ನನ್ಗೇನು ಹೊಸದಾಗಿ ತಯಾರಿ ಬೇಕನ್ಸ್ಲಿಲ್ಲ. ನಾನು ಸುಮ್ಮನೆ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಹ್ಮ್. ಈಗ ನಾವು ಚಿಕ್ಕ ಹುಡುಗರು ಇದ್ದಾಗ ಅವಾಗೆಲ್ಲ ಏನು ಅಂತಂದ್ರೆ, ನಮ್ಮ ಭಾಗದಲ್ಲಿ ಭತ್ತ ಬೆಳಿತಿರ್ಲಿಲ್ಲ, ರಾಗಿನೇ ಜಾಸ್ತಿ. ಓಕೆ. ಆರ್ಕ, ನವಣೆ ಈ ತರದ್ದು ಸಿಕ್ಕೋದು. ಅದು ಎಲ್ಲಿ ಅಂತಂದ್ರೆ ಬರ್ಜಲು ಭೂಮಿ, ರಾಗಿ ಎಲ್ಲಿ ಬೆಳೆಯಲ್ಲ ಅಂತ ಕಡೆ ಈ ತರದ್ದು ಈಗೇನ್ ಮಿಲೆಟ್ಸ್ ಅಂತ ಹೇಳ್ತಾರಲ್ಲ, ಆರ್ಕ ಅವೆಲ್ಲ ಅಲ್ಲ ಹಾಕೋರು. ಆರ್ಗ್ಯಾನಿಕ್ ಫುಡ್, ಆರ್ಗ್ಯಾನಿಕ್ ಫುಡ್, ಸಿರಿಧಾನ್ಯಗಳು. ಅದು ಅವಾಗ ನಿಮ್ಗೆ ತೀರಾ ಕಡು ಬಡವರು ತಿನ್ನೋಂಥದ್ದು ಫುಡ್. ಅದು ತಿಂತಾರೆ ಅಂತಂದ್ರೆ ಪಾಪ ಏನು ಇಲ್ಲ, ಆರ್ಕ ತಿಂತಾರೆ ಅನ್ನಂಗೆ ಅದ್ ನಮ್ ಕಡೆ. ಈ ನೆಲ್ಲಕ್ಕೆ ಅನ್ನ ಅಂತಂದ್ರೆ ಪಂಚಪ್ರಾಣ. ಅವಾಗಲೇ ಸರ್ ಹೇಳ್ದಂಗೆ ಹಬ್ಬದಲ್ಲಿ ಮಾತ್ರ ಸಣ್ಣಕ್ಕೆ. ಆಮೇಲೆ ಯಾರಾದ್ರೂ ನೆಂಟರು ಬಂದಾಗ ಮಾತ್ರವೇ ಅನ್ನ ಮಾಡ್ತಾ ಇದ್ದಿದ್ದು ಮನೆಗಳಲ್ಲಿ. ಅದು ಎಲ್ಲಿಂದ ಮಾಡೋರು, ಸೊಸೈಟಿನಲ್ಲಿ ಕೊಡ್ತಿದ್ದು 2 ಕೆಜಿನೋ 3 ಕೆಜಿನೋ ಅಕ್ಕಿ. ಅದನ್ನ ರಿಸರ್ವ್ ಮಾಡಿ ಇಡೋರು ನೆಂಟರು ಬಂದಾಗ ಮಾಡ್ಲಿಕ್ಕೆ, ಮತ್ತೆ ಹಬ್ಬಗಳಿಗೆ ಮಾತ್ರ. ಈ ಒಂದೊಂದ್ಸತಿ ಈ ನೆಂಟರುಗಳು ಬರೋರು, ಅದು ಏನ್ ನೆಂಟರು ಬಂದ್ರೆ 3 ಟೈಮು ಅನ್ನ ಮಾಡ್ತಿರ್ಲಿಲ್ಲ, ರಾತ್ರಿ ಹೊತ್ತು ಮಾತ್ರ. ಈ ನೆಂಟರು ಒಂದೊಂದ್ಸತಿ ಬೆಳಗ್ಗೆ ಬಂದ್ರೆ ಮಧ್ಯಾಹ್ನಕ್ಕೆ ಹೊಡ್ಕೊಡೋರು. ನಮ್ಗೆ ಏನು ಅಂತಂದ್ರೆ ಸಾಯಂಕಾಲ ಅನ್ನ ಮಿಸ್ ಆಯ್ತಲ್ಲ ಅಂತ, ನಾವ್ ಚಿಕ್ಕ ಹುಡುಗರಿದ್ದಾಗ ನಾವ್ ಅದಕ್ಕೆ ಅವ್ರನ್ನ ಇಲ್ಲ ನಾಳೆ ಹೋಗಿ, ಬೆಳಿಗ್ಗೆ ಎದ್ದೋಗಿ, ನೀವ್ ಬರೋದು ಎಷ್ಟೋ ದಿನ ಹಿಂಗ್ ಹಠ ಮಾಡ್ತಿದ್ವಿ, ಜೊತೆಗೆ ಅನ್ನ ಸಿಗುತ್ತೆ ಅಂತ. ಆಮೇಲೆ ಅನ್ನ ಮಾಡಕ್ ಶುರು ಮಾಡಿದ್ರೆ ಅದು ಅದ್ರ ಗಮಲ ಇದೆಯಲ್ಲ, ಸ್ಮೆಲ್, ಅದೊಂಥರ ನಮ್ಗೆ ಅನ್ನ ಸಿಕ್ತಿದೆ ಇವತ್ತ ಅಂತ. ಈ ನೆಂಟರುಗಳು ಮಧ್ಯಾಹ್ನ ಹೊರಟ್ಬಿಡ್ರೆ ನಾವು ಬಲವಂತ ಮಾಡ್ತಿದ್ವಲ್ಲ, ಅವ್ರಿಗೆಲ್ಲ ಏನಂದ್ರೆ ಏನ್ ಸಂಸ್ಕಾರಪ್ಪ ಈ ಮಕ್ಳುಗಳಿಗೆ, ಇಷ್ಟೊಂದು ಪ್ರೀತಿ ಬಲವಂತ ಮಾಡ್ತಾರೆ, ಎಷ್ಟು ಒಳ್ಳೆ ಬುದ್ಧಿ, ಇಷ್ಟು ಚಿಕ್ಕ ವಯಸ್ಸಿಗೆ ಹಿಂಗೆ ಅಂತ. ನಮ್ಗ ಅದ ಸಂಸ್ಕಾರವೂ ಗೊತ್ತಿಲ್ಲ, ಎಂತದ್ದು ಗೊತ್ತಿಲ್ಲ, ಸಾಯಂಕಾಲ ಅನ್ನ ಮಿಸ್ ಆಗ್ತಿದೆ ಅಂತ. ಸೊ ಈ ಎಲ್ಲಾನು ಕೂಡ ನಮ್ಗೆ ಅವ್ರ ಕತೆ ಹೇಳುವಾಗ ಕನೆಕ್ಟ್ ಆಯ್ತು ಹೋಯ್ತು. ಸೊ ನನಗವಾಗ ಇದು ಬೇರೆ ಯಾರ್ದು ಕತೆ ಇಲ್ಲ, ಇದು ನಮ್ಮದೇ ಕತೆ. ನಮ್ದು ಮಾತ್ರ ಅಲ್ಲ, ಅದನ್ನ ಎಲ್ಲಾ ಹಳ್ಳಿಲಿ ಹುಟ್ಟು ಬೆಳೆದವ್ರ ಕತೆ ಇದೆ, ಬಡವ್ರ ಕತೆಗಳು. ಸೊ ಹಂಗಾಗಿ ಇದನ್ನ ಮಾಡೋದು ಅಂತ ಒಪ್ಕೊಂಡಿದ್ದು. ರಾಜ್ ಸರ್, ಯೂಶಲಿ ಈ ತರದ ಕತೆಗಳನ್ನ ಒಪ್ಕೊಳ್ಳೋದು ತುಂಬಾ ಕಷ್ಟ ಇರ್ತದೆ. ಅಂದ್ರೆ ನಾನು ಆರ್ಟಿಸ್ಟ್ಗಳು ಅಂತ ಹೇಳ್ತಾರೆ, ಅಂದ್ರೆ ಜನ ಸ್ವೀಕರಿಸೋದು ಅಂದ್ರೆ ಈ ತರದ ಕತೆಗಳನ್ನ. ಆದ್ರೆ ಈ ತರದ ಕತೆ ಯಾರಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ ಅಂತಂದ್ರೆ, ನೀವು ಹೇಳಿದ್ರಿ ಆ ಕಾಲಘಟ್ಟದಲ್ಲಿ ನಾವು ತುಂಬಾ ಏನು ಅನ್ನಕ್ಕಾಗಿ ಏನೋ ಕಾಯ್ತಾ ಇದ್ವಿ ಹಬ್ಬಗಳಿಗೆ, ಹಬ್ಬ ಬಂದ ತಕ್ಷಣ ಅನ್ನ ಮಾಡೋರು ಅಂತ. ಇವತ್ತಿಗೂ ಆ ಥರದ ಪರಿಸ್ಥಿತಿ ಇದೆ ಹಳ್ಳಿಗಳಲ್ಲಿ. ಇವತ್ತಿಗೂ ನೀವು ಕೆಲವು ರೂರಲ್ ಕಡೆ ಹೋಗ್ಬಿಟ್ರೆ ಅಂತ ಪರಿಸ್ಥಿತಿ ಇರ್ತಕ್ಕಂಥದ್ದು. ಅದಕ್ಕೆ ಸಿದ್ದರಾಮಯ್ಯ ಅವರು ಅನ್ನಭಾಗ್ಯ ಅಂತ ಮಾಡಿದ್ರು. ಸೊ ಬಹಳಷ್ಟು ಜನಗಳಿಗೆ ಇದು ಎಲ್ಲ ಒಂದ್ ಕಡೆ ಅನ್ನ ಅಂತ ಅಂದ ತಕ್ಷಣ ಸರ್ಕಾರದ ಯೋಜನೆಯ ಸಿನಿಮಾ ಅಂತ ಬರುತ್ತೆ. ಅದಕ್ಕೇನು ಹೇಳ್ತೀವಿ? ಇಲ್ಲ, ಖಂಡಿತ ಇಲ್ಲ ಸರ್. ನಿಜವಾಗಿ ಯಾರು ಅನ್ನ ಉಣ್ತಾ ಇದಾರೋ ಅವ್ರಿಗೆ ಯಾರಿಗೂ ಇದು ಸಿದ್ದರಾಮಯ್ಯ ಭಾಗ್ಯ ಅನ್ಸಲ್ಲ ಸರ್. ಇದೊಂದು ನಿಜವಾಗ್ಲು ದೇಹಕ್ಕೆ ಪೌಷ್ಟಿಕಾಂಶ ಕೊಡುತ್ತಾ ಇದ್ದಾರೆ ನೋಡಿ. ಅನ್ನ ತಿನ್ನೋದ್ರಿಂದ ಅನೇಕ ವಿಟಮಿನ್ಗಳು ಸಿಗ್ತದೆ, ಇರುಳುಗಣ್ಣಿನ ಸಮಸ್ಯೆ ಹೋಗುತ್ತೆ, ಆರೋಗ್ಯ ಸುಧಾರಿಸುತ್ತೆ. ಆರೋಗ್ಯ ಸುಧಾರಿಸೋದ್ರಿಂದ ನಿಮ್ಗೆ ಆಸ್ಪತ್ರೆಗೆ ಹೋಗೋರು ಕಡಿಮೆ ಆಗ್ತಾರೆ. ನೀವು ಅಲ್ಲೇನೆ ನೀವು ಹೊರಗಡೆ ಆಸ್ಪತ್ರೆಗೆ ಹೋಗದಂಗೆ ಮಾಡ್ಬಿಟ್ರೆ ಮುಗಿದೋಯ್ತು ಕತೆ. ಸೊ ಹಾಗಾಗಿ ಅನ್ನ ಸಿಕ್ಕರೆ ಸಾಕು. ಭಾರತೀಯ ಒಂದು ಅತ್ಯುನ್ನತದ ಒಂದು ಮಹನತ್ವದ ಉದ್ದೇಶ ಇಟ್ಕೊಂಡು ಅನ್ನನ ಎಲ್ಲರಿಗೂ ಕೊಟ್ಟಿದ್ರೆ ಅದು ಬಹಳ ಅತ್ಯುತ್ತಮವಾದದ್ದು. ಆಮೇಲೆ ಅನ್ನ ಎಲ್ಲರಿಗೂ ಬೇಕಲೇಬೇಕು. ಈಗ ನನ್ನ ಕಾಲಘಟ್ಟದಲ್ಲಿ ನಾನು ನೋಡಿದ್ರು, ನನಗಿಂತ ಹಿರಿಯರು ಪಾಲಿಸಿ ಮೇಕರ್ಸ್ ಇದ್ರಲ್ಲಿದ್ದಾರೆ, ಅಧಿಕಾರಿ ವರ್ಗದಲ್ಲಿದ್ದಾರೆ, ರಾಜಕೀಯದಲ್ಲಿದ್ದಾರೆ. ಇಂಥ ಕಡು ಪರಿಸ್ಥಿತಿನ ನೋಡಿರೋರು ಇದ್ದಾರೆ. ಈಗೆಲ್ಲ ಅವರೆಲ್ಲ ಪಾಲಿಸಿ ಮಾಡೋಂತ ಸ್ಥಿತಿಲಿ ಇರೋಂಥವ್ರು, ಅಧಿಕಾರದಲ್ಲಿ ಇರೋಂಥವ್ರು. ಅವ್ರುಗಳು ಇನ್ನಷ್ಟು ತೀವ್ರವಾಗಿ ಇದನ್ನ ಗಮನಿಸಿದ್ರೆ ತುಂಬಾ ಒಳ್ಳೇದಿರುತ್ತೆ. ಮತ್ತೆ ಈ ಕಾಲಘಟ್ಟಕ್ಕೆ ಯಾವ್ದೋ ಹಳೆ ಕತೆ ಹೇಳ್ತಾ ಇದಾರೆ ಅಂತಂತಲ್ಲ, ನೀವ್ ಹೇಳ್ದಾಗೆ ಇವತ್ತಿಗೂ ಅನ್ನದ ಹಾಹಾಕಾರ ಇದೆ. ಅನ್ನ ಎಲ್ಲರಿಗೂ ಸಿಕ್ಬಿಡುತ್ತೆ, ಎಲ್ಲ ಬಿಟ್ಟಿ ಅಕ್ಕಿ ಸಿಗ್ತಾ ಇದೆ, ಬಿಟ್ಟಿ ಎಲ್ಲ ಮನೇಲಿ ಮಾಡ್ತಾ ಇದ್ದಾರೆ. ಇಲ್ಲ, ಸುಮಾರು ಜನ ತಲುಪ್ತಾ ಇಲ್ಲ. ಆಮೇಲೆ ತಲುಪುದ್ರದ ಸರಿಯಾದ ಬಳಕೆಗಳು ಆಗ್ತಾ ಇಲ್ಲ ಕೆಲವರಿಗೆ. ಆಮೇಲೆ ಕೆಲವರಿಗೆ ಇನ್ನೂ ಅಭ್ಯಾಸನೇ ಇಲ್ಲ. ಅನ್ನ ಅಂತಂದ್ರೆ ಬೇರೆನೇ ರೀತಿ ಇದೆ. ಸೊ ಹಾಗಾಗಿ ಇದು ಸರ್ಕಾರದ ಕಾರ್ಯಕ್ರಮವಾಗಿ ಏನು ಈ ಸಿನಿಮಾವನ್ನ ಮಾಡಿಲ್ಲ.
ನಿಜವಾಗ್ಲೂ ಈ ನೆಲದ ಈ ಒಡಲಿನ ಮತ್ತೆ ಎಲ್ಲರ ಒಂದು ತುಡಿತ ಇತ್ತು, ಅದ್ರ ಮುಖಾಂತರ ಇದನ್ನ ಮತ್ತೆ ಅದನ್ನ ಹೇಳಕೊಟ್ಟಿದೀವಿ. ಅನ್ನದ ಮೌಲ್ಯವನ್ನ ಹೇಳಕೊಟ್ಟಿದ್ದೀವಿ, ಮಹತ್ವನ, ಅಕ್ಕಿಯ ಮೌಲ್ಯವನ್ನ ಹೇಳ್ತಾ ಅಲ್ಲೊಂದು ಡೈಲಾಗ್ ಬರ್ತದೆ, ಮಗಳು ಚೆಲ್ಬಿಟ್ಟಿರ್ತಾಳೆ ಅಕ್ಕಿನ, ಅಕ್ಕಿ ಚೆಲ್ಬಾರ್ದು ಕಣವ, ಇದು ದೇವ್ರು ಅಂತ. ಇವತ್ತಿಗೂ ಕೊಡಗಲ್ಲಿ ಏನು ನಾವು ಉತ್ತರಿ ಹಬ್ಬದಲ್ಲಿ ಇದು ಮಾಡ್ತಾರೆ, ನಮ್ಮಲ್ಲಿ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಸುಗ್ಗಿ ಕಾಲದಲ್ಲಿ ಅದನ್ನ ದೇವ್ರಂತ ಪೂಜೆ ಮಾಡ್ತಾರೆ. ಆಮೇಲೆ ಇನ್ನೂ ಒಂದು ಮಹತ್ತರವಾದಂತಹ ಒಂದು ಇದೇನಂದ್ರೆ, ಬೆಳೆ ಬೆಳೆಯುವ ಪ್ರದೇಶಗಳು ಕಡಿಮೆ ಆಗ್ತಾ ಇದೆ. ಏನ್ ಅನ್ನ ತಿನ್ಬೇಕು ಅಂತ ನಾವು ದೇಹಕ್ಕೆ ಏನ್ ಬೇಕಿದೆಯೋ ಅದು ಕಡಿಮೆಯಾಗಿ ನಮ್ಮ ನಮ್ಮ ಶೋಕಿ ಮತ್ತೆ ಇವುಗಳಿಗೆ ಹೆಚ್ಚು ಒತ್ತು ಕೊಡಂತ ಕಮರ್ಷಿಯಲ್ ಬೆಳೆಗಳು, ಹಣದ ಬೆಳೆಗಳು ಬೆಳೀತಾ ಇದೆ. ಬೆಳೆಯೋ ಫೀಲ್ಡ್ ಏನಿದೆ ಕಡಿಮೆ ಆಗ್ತಾ ಇದೆ, ಬೆಳೆಯೋ ಮೈದಾನಗಳು ಇದು ಕಡಿಮೆ ಆಗ್ತಾ ಇದೆ. ಕ್ರಾಪ್ ಅಂದ್ರೆ ಬೆಳೆಯೋ ಜಾಗನೇ ಕಡಿಮೆ ಆಗ್ತಾ ಇದೆ. ಎಲ್ಲ ನಗರ ಬೆಳೀತಾ ಇದೆ, ಮನೆಗಳು ಕಟ್ತಾ ಇದ್ದಾರೆ, ಮಾಡಿಗಳು ಕಟ್ತಾ ಇದ್ದಾರೆ, ಹೌದು, ಎಲ್ಲ ಹೋಗ್ತಾ ಇದೆ. ಸೊ ಈಗ ಎಷ್ಟು ಪ್ರಸ್ತುತ ಅಂತಂತಂದ್ರೆ, ನಾವು ಆಗನ ಕಾಲದ ಕತೆ ಹೇಳ್ತಾ ಇಲ್ಲ, ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಇಂಥದ್ದು ಇನ್ನೊಂದು 20 ವರ್ಷಕ್ಕೆ ಅಥವಾ 15 ವರ್ಷಕ್ಕೆ ನಾವೇ ನಿಜವಾಗಿ ನೋಡ್ಬೇಕಾಗತ್ತೆ. ಮತ್ತೆ ಆ ಪರಿಸ್ಥಿತಿ ಮನೆಗಳಾಗ್ತಾ ಇದೆ. ನೀವು ಬೆಂಗಳೂರು ದಾಟಿದೆ, ನೀವು ಕನಕಪುರದ ಹೋಗ್ಬೇಕಾದ್ರೆ ಈಗೊಂದು 10 ವರ್ಷದ 15 ವರ್ಷದಿಂದ ಸುತ್ತ ಬರೇ ಕೆರೆಗಳಿತ್ತು. ನಾ ಸಿನಿಮಾ ಬಂದ ಮೇಲೆ ಹೆಚ್ಚು ಆ ಕಡೆ ಕಗ್ಲಿಪುರ ಅಲ್ಲೆಲ್ಲ ಶೂಟಿಂಗ್ ಎಲ್ಲ ನಡೀತಾ ಇರ್ತದಲ್ಲ, ನಾನ್ ನೋಡ್ದಾಗೇನೆ 5 ವರ್ಷ 6 ವರ್ಷದಿಂದ ಸುತ್ತ ಇದು ಏನ್ ಮಾಡ್ತಾ ಇದ್ರೆ, ಕೆರೆನ ಬತ್ತಿಸ್ತಾರೆ, ಕೆರೆಯಿಂದ ಕೆಳಗಡೆ ಕ್ಯಾಚ್ಮೆಂಟ್ ಏರಿಯಾ ಇರ್ತಿದಲ್ಲ, ಆ ಏರಿಯಾಗಳಲ್ಲಿ ಮನೆ ಕಟ್ಟಕ್ ಶುರು ಮಾಡ್ತಾರೆ. ಸೊ ಇಲ್ಲಿ ಮಳೆ ಬಂದು ನುಗ್ತದೆ ಅಂದ್ಬಿಟ್ಟು ಇಲ್ಲಿ ಬರೋ ನೀರ್ನೆಲ್ಲ ಮುಚ್ಚಿ ಇಲ್ಲೆಲ್ಲ ಮಣ್ಣು ಮುಚ್ತಾ ಹೋಗ್ತಾರೆ ಕೆರೆಗೆ. ದಾರಿ ಉದ್ದಕ್ಕೂ ಸುಮಾರು ಕೆರೆಗಳು. ಸೊ ಹೀಗಾದಾಗ ನಿಜಕ್ಕೂ ಅನ್ನದ ಹಾಹಾಕಾರ ಆಗಲ್ಲ, ಇನ್ನು ಮುಂದೆ ಬರುತ್ತೆ ಈಗ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ. ಸೊ ಇದು ನಮ್ಮ ಇಡೀ ತಂಡದ ಉದ್ದೇಶ, ಸಿನಿಮಾ ಮತ್ತೆ ಅನ್ನದ ಮೇಲೆ ಅಂದ್ರೆ ಅದೆಲ್ಲೋ ಒಂದು ಜಾಗದಲ್ಲಿ ಆ ಒಂದು ಸ್ಪಂದನೆ ಇದೆ ಅಂತ ನಾ ಹೇಳಕ್ ಬಯಸ್ತೀನಿ. ಅಂದ್ರೆ ಮುಂದೆ ಈ ರೀತಿಯ ಪರಿಸ್ಥಿತಿ ಆಗಬಹುದು. ಒಂದು ಸಣ್ಣ ಸೂಚನೆ ಕೊಟ್ಟಿದ್ದೀರಾ? ಹೌದು ಸರ್. ಅಂದ್ರೆ ನಾನು ಹೇಳ್ತಿರೋದು ನನ್ಗೀಗ 51 ವರ್ಷ, ನನ್ನ ಹಿಂದಿನ ಒಂದು 10 ವರ್ಷದವರು ಹಿರಿಯರೆಲ್ಲ ಇದನ್ನ ನಾನು ಹೇಳ್ದಂಗೆ ಅವರೆಲ್ಲರೂ ಇದನ್ನ ನೋಡಿದ್ದಾರೆ. 40 ವರ್ಷ ಹಿಂದಿರೋರೆಲ್ಲ ನೋಡಿದ್ದಾರೆ. ಆಲ್ಮೋಸ್ಟ್ ನಮ್ ಗ್ಯಾಟ್ ಒಪ್ಪಂದ ಏನು ಓಪನ್ ಮಾರ್ಕೆಟ್ ಆಯ್ತು ಜಾಗದ, ಅಲ್ಲಿವರೆಗೂ ತೀರಾ ಹಾಹಾಕಾರ ಆಯ್ತು ನಮ್ಮಲ್ಲಿ. ಈಗಲೂ ಹಾಹಾಕಾರ ಇದೆ, ಅದ್ರ ಕಣ್ಣು ಕಾಣಿಸ್ತಾ ಇಲ್ಲ. ಅಂದ್ರೆ ಆಹಾಕಾರದ ರೂಪಗಳು ಬದಲಾಗಿದೆ. ಆದ್ರೆ ಆಹಾಕಾರ ಬಂದು ಮುಂದೆ ಅನ್ನ ಬೆಳೆಯೋದು ಕಡಿಮೆ ಆಗುತ್ತೆ, ತಿನ್ನೋ ಅನ್ನ ಬೆಳೆಯೋದು ಕಡಿಮೆ ಆಗುತ್ತೆ, ಉಳಿದೆಲ್ಲ ಇರುತ್ತೆ, ಆ ಪರಿಸ್ಥಿತಿ ಬರುತ್ತೆ. ಸೊ ಇಲ್ಲಿ ಅದನ್ನ ತುಂಬಾ ಸೂಕ್ಷ್ಮವಾಗಿ ಸೂಚ್ಯವಾಗಿ ಇದನ್ನ ಹೇಳಕೊಟ್ಟಿದ್ವಿ. ಇದು ಪ್ರಸ್ತುತವೇ, ಹಾಗಂತಲ್ಲ, ಈಗಿನ ಕಥೆನೆ. ಈಗ ಏನು 40 ವರ್ಷದ ಹಿಂದೆ, 30-35 ವರ್ಷದ ಹಿಂದೆ ಏನು ಆಹಾಕಾರ ಇತ್ತು, ಈ ಮಧ್ಯದಲ್ಲಿರೋರಿಗೆ ಅದರದ ಅನುಭವ ಆಗಿಲ್ಲ. ಈಗ ಈ ಹಿರಿಯರೆಲ್ಲರೂ ಅವ್ರನ್ನ ಕರ್ಕೊಂಡು ಬಂದು ತೋರಿಸ್ಬೇಕು. ಈಗೆಲ್ಲ ಪಿಜ್ಜಾ ಬರ್ಗರ್ ಕಾಲ, ಚಾಟ್ಸ್ ಕಾಲ, ಇದು ಈ ರೀತಿ ಆಗ್ಬಿಟ್ಟು ಈಗ ಅದು ಒಂದ್ ರೀತಿ ಆಗಿದೆ. ಅವ್ರನ್ನ ಕರ್ಕೊಂಡು ಬಂದು ತೋರಿಸ್ಬೇಕು. ಬಹಳಷ್ಟು ಜನಗಳಿಗೆ ಹೇಳ್ತಂದ್ರೆ, ಈಗ ಸೆಲೆಬ್ರಿಟಿ ವಿಚಾರಕ್ಕೆ ಬರೋದಾದ್ರೆ, ಅನ್ನ ತಿಂದ್ಬಿಟ್ರೆ ನನ್ನ ಬಾಡಿ ಇದಾಗಲ್ಲ, ಅಂದ್ರೆ ನಾನು ಅನ್ನ ತಿನ್ನೋದಿಲ್ಲ ಅನ್ನೋ ಕಾನ್ಸೆಪ್ಟು, ಅಂದ್ರೆ ತುಂಬಾ ಶೇಪ್ ಮಾಡ್ಕೋಬೇಕು ಅನ್ನೋ ಥರ ಕಾನ್ಸೆಪ್ಟು. ಅನ್ನ ಎಷ್ಟು ಮಹತ್ವ ಅನ್ನೋದು ನೀವು ಹೇಳಿದ್ರಿ. ಬಟ್ ಈಗಲೂ ಅನ್ನೋದಿಂದ ಎಷ್ಟು ಉಪಯೋಗ ಅನ್ನೋದು ವೈದ್ಯರನ್ನ ಕೇಳಿದ್ರೆ ಹೇಳ್ತಾರೆ, ಅನ್ನದ ಮಹತ್ವ ಏನು, ಅನ್ನ ಯಾಕೆ ತಿನ್ಬೇಕು ಅಂತ. ಬಹಳ ಜನ ತಿನ್ಬಿಟ್ರೆ ನನಗೆ ಬಂದ್ಬಿಡುತ್ತೆ, ಇನ್ನೇನು ಬಿಡುತ್ತೆ, ರಾತ್ರಿ ಊಟ ಮಾಡಲ್ಲ, ನಾನು 2 ರೊಟ್ಟಿನೋ ಅಥವಾ ಚಪಾತಿನ ತಿನ್ಕೊಂಡ್ಬಿಡ್ತೀನಿ. ಈ ಥರದ ಇರೋ ಜನಗಳಿಗೆ ಈ ಥರದ ಸಿನಿಮಾಗಳು ಖಂಡಿತ ಒಂದಿಷ್ಟು ಬೇರೆ ರೀತಿಯ ಪ್ರೇರಣೆ ಆಗ್ಬೋದಾ ಅಂತ. ಖಂಡಿತ ಸರ್, ಹಾಗೆ ಆಗತ್ತೆ ಸರ್, ಆಗ್ಬೇಕು. ಬರೇ ದೇಹದ ಟ್ಯೂನ್ ಅಪ್ ಅನ್ನೋದು ಯಾವ್ದು ಒಂದಷ್ಟು ಜನಗಳಿಗೆ ಒಂದಿರುತ್ತೆ. ಜಾಗತೀಕರಣದಲ್ಲಿ ಮತ್ತೆ ಜಾಹೀರಾತಿನ ಇದ್ರಲ್ಲಿ ಎಲ್ಲರಿಗೂ ಎಲ್ಲ ಮಬ್ಬಾಗಿದೆ. ಸೊ ಅದು ಕ್ಲಿಯರ್ ಆಗ್ಬೇಕು ಅಂತಂದ್ರೆ ಇನ್ನೊಂದಷ್ಟು ಕೆಲಸಗಳು ನಾವೆಲ್ಲ ಮಾಡ್ಬೇಕಾಗಿದೆ. ಮತ್ತೆ ನಾವು ಅರಿವನ್ನ ಪಡ್ಕೊಳ್ಬೇಕಾಗಿದೆ, ಪ್ರಜ್ಞೆಯಿಂದ ಕೆಲಸ ಮಾಡ್ಬೇಕಾಗಿದೆ. ಸೊ ಹಾಗಾಗಿ ಅನ್ನ ಬಹಳ ಮುಖ್ಯನೇ. ಆಗಿನ ಪರಿಸ್ಥಿತಿ ಏನಿದೆಯೋ ಈಗ ಆ ಪರಿಸ್ಥಿತಿಯನ್ನ ನಾವು ಏನ್ ಮಾಡ್ತೀವಿ, ಮೊನ್ನೆ ಯಾವ್ದೋ ಒಂದು ವಿಚಾರಕ್ಕೆ ಹಿಂಗೆ ಮಾತಾಡ್ತಿದ್ವಿ ನಾವು. ನಮ್ಮ ಮಕ್ಕಳುಗಳಿಗೆ ಬಸ್ಸಿನ ಪ್ರಯಾಣ ಪರಿಚಯ ಮಾಡಿಸಿಲ್ಲ, ಕಾರೇ. ಯಾಕಂದ್ರೆ ನಾವು ಕಾರ್ ತಗೊಂಡಿಂದನೇ ನಾವು ಕಾರ್ ತಗೊಂಡ್ಮೇಲೆ ಮಕ್ಳು ಹುಟ್ಟಿದ್ದಾರೆ. ಸೊ ಅವ್ರು ಕಾರ್ ಪ್ರಯಾಣನೇ. ನಾವು ಮಕ್ಕಳಿಗೆ ನಾವ್ ಹೇಳ್ತೀವಿ, ನಮ್ಮ ಕಾಲದಲ್ಲಿ ಹಂಗಾಗ್ತಿತ್ತು, ನಮ್ಮ ಕಾಲದಲ್ಲಿ ಹಿಂಗಾಗ್ತಿತ್ತು, ಎಷ್ಟು ಕಷ್ಟ ಪಡ್ತಿದ್ವಿ, ನಮ್ಗೆ ಅನ್ನನೇ ಸಿಗ್ತಿರ್ಲಿಲ್ಲ. ಅವ್ರಿಗದು ಒಂದು ಕಥೆ ಆಗಿರುತ್ತದೆ ಬಿಟ್ರೆ ನಿಜವಾಗಿಲ್ಲ, ಅನುಭವ ಆಗಿರಲ್ಲ. ನಾವು ಅನುಭವ ಮಾಡಿಸೋದಕ್ಕೂ ಆಗಲ್ಲ ಮನೇಲಿ, ಮಕ್ಳಲ್ವಾ.
ಸೊ ನಾನು ಏನ್ ಹೇಳಕ್ ಬಯಸೋದೇನು ಅಂತಂದ್ರೆ, ಇಡೀ ಕುಟುಂಬವನ್ನ ಸಿನಿಮಾ ಬಂದ್ ನೋಡಿ, ಕುಟುಂಬದ ಜೊತೆ. ಅದು ನೋಡ್ರಪ್ಪ, ನಮ್ ಕಾಲದ ನಾನ್ ನಿಮ್ ಕತೆ ಹೇಳ್ತೀನಲ್ಲ, ನಿಜವಾಗಿ ಬನ್ನಿ. ಈಗ ಆ ಮಗು ಮನೆಗ್ ಬಂದ ಮೇಲೆ, ನೀವು ಸಿನಿಮಾ ನೋಡಿರೋದ್ರಿಂದ ಮನೆಗ್ ಬಂದ ಮೇಲೆ ಅವನು ಬರಲ್ಲ ಅಂತಾನೆ. ಅಪ್ಪವ ಎತ್ತಪ್ಪವ ಕರೀತಾರೆ, ಬರಲ್ಲಮ್ಮ ಹೋಗುವ ಮನೆಗೆ ಅಂತಂತ. ನಾ ಬರೋಕಿಲ್ಲ ಅಂತಾನೆ. ಯಾಕೆ ಅಂತಾನೆ, ಅನ್ನ ಸಿಗಲ್ಲ, ನಂಗಿಲ್ಲ, ಅನ್ನ ಸಿಗತ್ತೆ. ಸರ್, ಎಂತ ಪರಿಸ್ಥಿತಿ ಅಂತಂತಂದ್ರೆ, ಕರೋನಾ ಸಮಯದಲ್ಲಿ ನೋಡಿ ಎಂತ ದುರಂತ ಪರಿಸ್ಥಿತಿ ಅಂತಂದ್ರೆ, ಕರೋನಾ ಬಂದಿತ್ತಲ್ಲ, ಎಲ್ಲ ಮಧ್ಯಾಹ್ನಕ್ಕೆ ಎಷ್ಟೋ ಕ್ಲೋಸ್ ಆಗ್ಬೇಕು, ಹಂಗಾಗ್ಬೇಕು, ಹಿಂಗಾಗ್ಬೇಕು, ಫುಲ್. ಅವಾಗ ಇನ್ನೂ ಟೋಟಲ್ ಇದ್ ಮಾಡಿರ್ಲಿಲ್ಲ, ಏನು ಲಾಕ್ಡೌನ್ ಮಾಡಿರ್ಲಿಲ್ಲ. ಹನುಮಂತ ನಗರದಲ್ಲೋ ಎಲ್ಲೋ ನಾನು ನನ್ನ ಫ್ರೆಂಡ್ ಏನೋ ಯಾವ್ದೋ ಡಬ್ಬಿಂಗ್ ಕೆಲ್ಸಕ್ಕೆ ಲಾಸ್ಟ್ ಮಿನಿಟ್ ಹಿಂಗೇನೋ ಬಂದಿದ್ದು, ಅಲ್ಲಿ ಹೋಗಿದ್ವಿ. ಅಲ್ಲೆಲ್ಲೋ ಸಿಗುತ್ತೆ ಅಂತ ನಾವು ಅನ್ನ ಹುಡಿಕೊಂಡು ಹೋಗಿದ್ವಿ ಸರ್. ಅನ್ನ ಹುಡಿಕೊಂಡು ಹೋಗಿದ್ವಿ ಸರ್. ಬೇರೆ ಬಿಡಿ, ಈ ಪಿಜ್ಜಾ ಬರ್ಗರ್ ಇವೆಲ್ಲ ಕ್ಲೋಸ್. ಯಾಕಂದ್ರೆ ಅವರೆಲ್ಲ ನಾರ್ತ್ ಇಂಡಿಯಾ ಓಡ್ಬಿಟ್ಟಿದ್ರು ಎಲ್ಲರೂ. ಅಲ್ಲಿ ಯಾವ ನಮ್ಮ ಬರ್ರ ಅಂತ 3 ಜನ ಬೈಕಲ್ಲಿ ಬಂದ್ಬಿಟ್ಟಿದೆ. ಅಣ್ಣ ಅನ್ನ ಇದ್ದ ಅಂತಂದ. 3 ಜನ ಬಂದ ಬೈಕಲ್ಲಿ. ಅವನೆಲ್ಲ ತಗೊಂಡ, ಎಷ್ಟು ಜನ ಅಂದ. ಅಣ್ಣ 8 ಅಂತಂದ. 6 ಜನಕ್ಕಾಯ್ತೆ ಅಂತ. ಅಣ್ಣ ಹೇಳೋಣ ಅಂತ. ಮಚ ಅನ್ನ ಸಿಗ್ತದೆ ಬಲ ಬೇಗ ಅಂತ. ಸರ್ ನಾನು ಬೇರೆ ಇಲ್ಲ ಸರ್, ತುಂಬಾ ಇಲ್ಲೇ ಇಲ್ಲ. ನಾನು 83 ಇಸ್ವಿ ಕತೆ ಎಲ್ಲ ಹೇಳ್ತಾ ಇರೋದು. ಬೆಂಗಳೂರಲ್ಲಿ ಒಂದು ದಿವಸ ಏನಾದ್ರು ರಸ್ತೆ ಬದಿಯ ಅಂಗಡಿಗಳು ಬಂದಾಗ್ಬಿಟ್ರೆ ಆಯ್ತಾ ಪರಿಸ್ಥಿತಿ. ನೀವು ಕರೆಕ್ಟ್ ಸರ್. ಅಂದ್ರೆ ಇವತ್ತು ಬರೇ ಒಂದು ರೈಸು ಸಾಂಬಾರ್ ತಿನ್ಕೊಂಡು ಬದುಕೋ ಅಷ್ಟು ಎಷ್ಟೋ ಕುಟುಂಬಗಳಿದಾವೆ. ಹೌದು ಸರ್ ಅಲ್ವಾ ಸರ್? ನೀವು ಏನೇ ಮಾಡಿ ಹಸಿದಾಗ ನಿಮ್ಗೆ ಅನ್ನ ಸಾರು, ಮುದ್ದೆ ಅನ್ನ ಅಥವಾ ಮುದ್ದೆ ಸಾರು ಅಥವಾ ಒಂದು ರೊಟ್ಟಿ ಅದ್ ಬಿದ್ದಾಗ್ಲೇ ಸಮಾಧಾನ ಸರ್. ಮೇಡಮ್, ಸಿನಿಮಾದಲ್ಲಿ ನಿಮ್ಮ ಪಾತ್ರದಲ್ಲಿ ಬರ್ತಕ್ಕಂಥ ಭಾಷೆ ತುಂಬಾ ಬೇಗ ರೀಚ್ ಆಗ್ಬಿಡುತ್ತೆ. ಅಂದ್ರೆ ಆ ಸ್ಲ್ಯಾಂಗ್, ಆ ಕಡೆ ಚಾಮರಾಜನಗರ ಸ್ಲ್ಯಾಂಗ್, ಯೂಶಲಿ ಆ ಸ್ಲ್ಯಾಂಗ್ ಮಾತಾಡ್ಬೇಕಂತಂದ್ರೆ ಅಷ್ಟು ಸುಲಭ ಅಲ್ಲ. ನಮಗೆ ಕೇಳಕ್ ಇಷ್ಟ, ಅದು ತುಂಬಾ ಇಷ್ಟ ಆಗ್ಬಿಡುತ್ತೆ ಕೇಳಕ್. ಅದು ಮಾತಾಡಕ್ ಬರೋದಿಲ್ಲ ನಮಗೆ. ನೀವಿಬ್ರು ನಿಮ್ಮ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು ಆ ಡೈಲಾಗ್ಗಳಲ್ಲಿ. ಆ ಡೈಲಾಗ್ ಮಾಡಿದಾಗ ನಿಮ್ಗೆ ಅದಕ್ಕೇನಾದ್ರೂ ಒಂದಿಷ್ಟು ಟೈಮ್ ತಗೊಂಡ್ರ ಅಥವಾ ಹೇಗೆ ಆನ್ ಸ್ಪಾಟ್ ಅಲ್ಲಿ ಏನೋ ಮಾಡ್ಕೊಂಡ್ರ? ಇಲ್ಲ ಸರ್, ಆನ್ ಸ್ಪಾಟ್ ಅಂತಲ್ಲ, ಆನ್ ಸ್ಪಾಟು ಆಯ್ತು. ಓಕೆ. ಬಟ್ ಐ ಪ್ರಿಪೇರ್ಡ್ ಮೈ ಸೆಲ್ಫ್ ಫಾರ್ ದ ಲ್ಯಾಂಗ್ವೇಜ್ ಆಕ್ಚುಲಿ. ಸ್ಲ್ಯಾಂಗ್ ಅಂದ್ರೆ ಯಾವುದೇ ಕ್ಯಾರೆಕ್ಟರ್ ಅಂತಂದ್ರೆ ಅದೇ ಒಂದು ಇವಾಗ ಕೊಳ್ಳೇಗಾಲದ ಕ್ಯಾರೆಕ್ಟರು, ಮಂಡ್ಯದ ಕ್ಯಾರೆಕ್ಟರು, ಬೇರೆ ಬೇರೆ ಸ್ಥಳದಲ್ಲಿ ಒಂದೊಂದು ಕ್ಯಾರೆಕ್ಟರ್ ಇದೆ ಅಂತಂದಾಗ ಆ ಸ್ಥಳದ ಪ್ರಭಾವ ಆ ವ್ಯಕ್ತಿಯ ಹಾವಭಾವಗಳಲ್ಲಿ ಮತ್ತೆ ಅಭಿವ್ಯಕ್ತಿಗಳಲ್ಲಿ ಮತ್ತೆ ಅಂದ್ರೆ ಈವನ್ ಅವರ ಫೇಸ್ ಮೇಲೆ ಬರೋ ಲೈನ್ಸ್ ಮೇಲೂ ಕೂಡ ಆಗತ್ತೆ. ಸೊ ಆ ಲೈನ್ಸ್ ಇಂದ ಹಿಡ್ದು, ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡ್ದು, ಎಕ್ಸ್ಪ್ರೆಷನ್ ಇಂದ ಹಿಡ್ದು, ನಾವೊಂದು ಉದಾಹರಣೆ ಕೊಡ್ತೀನಿ. ಈಗ ಹರಿಯಾಣ, ನಾನು ಐ ವಾಸ್ ಇನ್ ಡೆಲ್ಲಿ ಫಾರ್ ತುಂಬಾ ವರ್ಷಗಳು ಡೆಲ್ಲಿನಲ್ಲೇ ಇದ್ದೆ. ಅಲ್ಲಿ ಹರಿಯಾಣದವರೊಬ್ರು ಇದ್ರು, ನನ್ನ ಫ್ರೆಂಡ್ ಕೇಶವ್ ಅಂತ. ಅವರು ಯಾರನ್ನಾದ್ರೂ ಅಪ್ರಿಶಿಯೇಟ್ ಮಾಡ್ಬೇಕಂತಂದ್ರೆ ಯಾವಾಗ್ಲೂ ಅಂತ. ನಾನು ಫಸ್ಟ್ ಶುರುನಲ್ಲಿ ಕ್ಯೂ ಭೈ ಈ ಕ್ಯಾ ಹೇ, ನನ್ಗೆ ಅಂದ್ರೆ ಏನೋ ಪಾಪ ಹೊಟ್ಟೆ ಉರ್ಕೊಂಡಂಗೆ, ಅಯ್ಯೋ ಪಾಪ ಏನೋ ಆದ್ರೆ ಅವ್ರು ಅಪ್ರಿಶಿಯೇಟ್ ಮಾಡೋದು ಆತರ, ಕಿತ್ತನಾ ಬಡ ಆದ್ಮಿ ಅಂತ, ಕಿತ್ನಾ ಕಾಮ್ ಕಿಯಾ ಹೈ, ಈ ತರ ಅವ್ರದ್ದು ಅಪ್ರಿಸಿಯೇಷನ್, ಈ ತರ ಅವ್ರದ್ದು ಎಕ್ಸ್ಪ್ರೆಷನ್. ಸೊ ಆ ಸ್ಥಳಕ್ಕೆ ಆ ಅಪ್ರಿಸಿಯೇಷನ್, ಆ ಸ್ಥಳಕ್ಕೆ ಆ ಎಕ್ಸ್ಪ್ರೆಷನ್. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ ತನ್ನ ಸ್ಥಳದಿಂದ ಬರುವಂತ ಎಕ್ಸ್ಪ್ರೆಷನ್ ಗಳನ್ನ ಇಟ್ಕೊಂಡೇ ಬರ್ತದೆ. ಸೊ ಇದು ಒಂದು ಸ್ಥಳದ ಕ್ಯಾರೆಕ್ಟರ್ನ ನಾವು ಪೋರ್ಟ್ರೇ ಮಾಡ್ಬೇಕು ಅಂತಂದ್ರೆ ಅದಷ್ಟು ಸುಲಭ ಅಲ್ಲ. ಈಗ ನಾನು ನನ್ನ ಸ್ಥಳದೇ ಮಾಡ್ತಾ ಇರ್ತೀನಿ. ಸೊ ಬೇರೆ ಸ್ಥಳದ ಒಂದು ಕ್ಯಾರೆಕ್ಟರ್ನ ನಾನು ಪೋರ್ಟ್ರೇ ಮಾಡ್ಬೇಕು ಅಂತಂದ್ರೆ ಅದ್ರದ್ದು ಆ ಜಾಗದ ಪ್ರಭಾವ ಏನು, ಆ ಕ್ಯಾರೆಕ್ಟರ್ ಮೇಲೆ ಭಾಷೆ ಏನು, ಆ ಜಾಗ ಅವರ ಮೈ ಮೇಲೆ ಮೂಡಿಸಿರೋ ಲೈನ್ಸ್ ಗಳೇನು, ಸೊ ಅವನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾನೆ. ಬಡ್ಡಿ ಮಗ ಅಂತಾರೆ ಆ ಕಡೆಯವರು, ಬಡ್ಡಿ ಮಗ ಬಂದ ಕಡ, ಆ ಬಡ್ಡಿ ಮಗಂಗೆ ಏನೇ ಅರ್ಥ ಇಲ್ಲ ಒಂದು. ಸೊ ಇಟ್ ಇಸ್ ಸೊ ಅದೆಲ್ಲ ಎಕ್ಸ್ಪ್ರೆಷನ್ಸ್, ಅದು ಪ್ರತಿ ಸ್ಥಳಕ್ಕೂ ಪ್ರತಿ ಬೀದಿಗೂ ಚೇಂಜ್ ಆಗ್ತಿರುತ್ತೆ. ಪ್ರತಿ 100 ಕಿಲೋಮೀಟರ್ಗೂ ಒಂದೊಂದು ಭಾಷೆ, ಒಂದೊಂದು ಆಹಾರ ಪದ್ಧತಿ ಚೇಂಜ್ ಆಗ್ತದೆ. ಸೊ ಅದಕ್ಕಾಗಿ ನಾವು ಕೆಲಸ ಮಾಡ್ಬೇಕಾಗತ್ತೆ.
ಇಲ್ಲ ಅಂತಂದ್ರೆ ನಾನು ನಂದನ್ನೇ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀನಿ. ಐ ನೋ ಎಮೋಷನ್ಸ್ ಏನಿದೆ, ಬೇಸಿಕ್ ಎಮೋಷನ್ಸ್ ಅದು ನಂದೇ ಆಗಿರುತ್ತೆ. ಆ ಎಮೋಷನ್ಸ್ ಮೇಲೆ ಪಾತ್ರನ ಕಟ್ಬೇಕಲ್ಲ. ಸೊ ಆ ಎಮೋಷನ್ಸ್ ಮೇಲೆ ನಾನು ಆ ಕ್ಯಾರೆಕ್ಟರ್ದು ಸ್ಥಳ ಏನ್ ಪರಿಣಾಮ ಬೀರಿದೆ, ಲೈನ್ಸ್ ಏನ್ ಮಾಡ್ತಿದೆ, ಆ ಬಾಡಿ ಎಕ್ಸ್ಪ್ರೆಷನ್ ಹೆಂಗಿದೆ, ಅವನು ಅಂತ ಇದಾನೋ ಸೊ ಅದು ಡಿಫ್ರೆನ್ಸ್ ಆಗುತ್ತೆ. ಸೊ ನೀವು ಆ ಜಾಗಕ್ಕೆ ಹೋಗಿ ಅಲ್ಲಿ ಇಲ್ಲದೆ ಅದನ್ನ ನೋಡ್ದೇನೆ ನೀವು ಆತರ ಎಕ್ಸ್ಪ್ರೆಷನ್ ಕೊಡಕ್ ಸಾಧ್ಯನೇ ಇಲ್ಲ. ಸೊ ಅದಕ್ಕಾಗಿ ನಾವು ವರ್ಕ್ ಮಾಡ್ಬೇಕು ಅಂತ ನನಗೆ ಅನ್ಸುತ್ತೆ. ಸರ್, ಯೂಶಲಿ ಈ ತರದ ಸಿನಿಮಾ ಮಾಡಿದಾಗ ನಾನು ಆಗ್ಲೇ ಹೇಳಿದೆ ಸ್ಲಾಂಗ್ ಬಹಳ ಇಂಪಾರ್ಟೆಂಟು. ಅಂದ್ರೆ ಆಯಾಕಟ್ಟಿನ ಜಾಗದಲ್ಲಿ ಆ ಭಾಷೆ ಮಾತಾಡಿದ್ರೆ ಅವರಿಗೆ ರೀಚ್ ಆಗೋದು. ಸೊ ಯೂನಿವರ್ಸಲ್, ಸಬ್ಜೆಕ್ಟ್ ಯೂನಿವರ್ಸಲ್, ಆದ್ರೆ ಭಾಷೆ ಬೇರೆ ಇದು. ಅಂದ್ರೆ ಅನ್ನ ಅನ್ನೋದು ಎಲ್ರಿಗೂ ಬೇಕು, ಆದ್ರೆ ಭಾಷೆ ಆಯಾಕಟ್ಟಿನ ಜಾಗಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಸೊ ನೀವು ಮಂಡ್ಯ ಸ್ಲಾಂಗ್ ಮಾತಾಡೋರು ಇಮಿಡಿಯೇಟ್ಲಿ ಅಲ್ಲಿ ಹೋಗ್ಬಿಡ್ತೀರಿ. ಆ ಭಾಷೆ ಕೇಳಕ್ಕೆ ಅದ್ಭುತ ಅನಿಸ್ತು ನಿಮ್ ಬಾಯಲ್ಲಿ. ಒಂದೆರಡು ಡೈಲಾಗ್ ಹೇಳಿ ಹೆಂಗೆ ಶುರು ಮಾಡ್ಕೊಳ್ಳಿ. ಡೈಲಾಗ್ಗಳು ಮರ್ತೋಗಿದೆ. ಬಟ್ ನಮ್ದು ಆಕ್ಚುಲಿ ಮಂಡ್ಯ ಸೀಮೆ ಅಲ್ಲ, ರಾಮನಗರ ನಮ್ದು. ಈಗ ಮಂಡ್ಯಕ್ಕೂ ಮತ್ತೆ ರಾಮನಗರಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ. ಓಕೆ. ನಮಗೆ ಇದು ಚಾಮರಾಜನಗರ ಮತ್ತೆ ಕೊಳ್ಳೇಗಾಲ ಈ ನಡುವಿನ ಭಾಷೆ ನನಗೆ ಒಂದು ಚೂರು ಪರಿಚಯ ಆಗಿದ್ದು. ನನಗೂ ಒಂದ್ ಸ್ವಲ್ಪ ಲಿಟರೇಚರ್ ಇದನ್ನ ಓದೋ ಅಭ್ಯಾಸ ಇರೋದ್ರಿಂದ ನನ್ಗಂಗ್ ಪರಿಚಯ ಆಗಿದ್ದು ದೇವನೂರು ಅವರ ಕೃತಿಗಳು, ಅವ್ರದ್ದು ಕುಸುಮಬಾಲೆ ಈ ತರದ್ದು ಎಲ್ಲ, ಅದೆಲ್ಲ ಚಾಮರಾಜನಗರ ಲ್ಯಾಂಗ್ವೇಜ್. ಅದ್ ಬಿಟ್ರೆ ಪ್ರಕಾಶ್ ರಾಜ್ ಮೇಹೋ ಅಂತ ಒಬ್ರು ಇದಾರೆ, ಅವ್ರದ್ದು ತಿಮ್ಮಜ್ಜಿ ಮ್ಯಾಗ್ಲೋಡಿ, ಅದು ಸೇಮ್ ಆ ಕಡೆ. ಅಣ್ಣವ್ರು ಒಂದು ಮುನ್ನುಡಿ ಬರ್ದಿದ್ದಾರೆ. ಹೌದೌದು. ಸೊ ಇದೆಲ್ಲ ಸ್ವಲ್ಪ ಆ ತರದ ಲಿಟರೇಚರ್ ಅಲ್ಲಿ ನೋಡಿದ್ದು. ಅದ್ ಬಿಟ್ರೆ ನನಗೆ ಹೆಂಗಪ್ಪ ಇದು ಅಂತ ಸ್ವಲ್ಪ ಸ್ಟಾರ್ಟಿಂಗ್ ಆತಂಕ ಆಗಿದ್ದು ಹೌದು. ಆಮೇಲೆ ಅಲ್ಲಿ ಹೋದ್ಮೇಲೆ ಕೊಳ್ಳೇಗಾಲಕ್ಕೆ ಅದು ಹೋಗೋದಕ್ಕೂ ಮೊದ್ಲು ಹಂಗೆ ಜೊತೆಲಿ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಈ ಇಸ್ಲಾ ಸರ್ ಹೊರಟ್ಬಿಡಿ ಸರ್, ನಾನ್ ಫೋನ್ ಮಾಡಿದೆ ಹೆಂಗ್ ಬರೋದು ಇವಾಗ ಅಂತ. ನನ್ ಗಾಡಿ ತಗೊಂಡ್ ಬರಲ್ಲ ಹೆಂಗೆ ಅಂತ. ಬೇಡ ಸರ್, ನಾನೊಂದು ಇದನ್ನ ಏನೋ ಟ್ಯಾಕ್ಸಿ ಬುಕ್ ಮಾಡ್ತೀನಿ, ಅದ್ರಲ್ಲಿ ಬಂದ್ಬಿಡಿ ಅಂತ. ಪಕ್ಕದಲ್ಲಿ ಒಂದು ವಾಯ್ಸ್ ಕೇಳ್ತಾರೆ, ಇಸ್ಲಾ ಬಸ್ ಹತ್ಕೊಂಡ್ ಬರಕ್ ಹೇಳು, ಇಲ್ಲೇ ಕರ್ಕೊಬರಲ್ಲ ಅಂತ. ಮಹೇಶ್ ಅಂತ ಆರ್ಟ್ ಡೈರೆಕ್ಟರ್. ನಂಗೆ ಆ ವಾಯ್ಸ್ ಕೇಳ್ತಿದ್ದಂಗೆನೆ ನಂಗೆ ಶೂಟಿಂಗ್ ಸೆಟ್ ಅಲ್ಲಿ ಯಾವ್ದೋ ಒಳ್ಳೆ ಗಿರಾಕಿ ಸಿಕ್ಕಿದ್ರು ನನಗೆ, ಲೋಕಲ್ ಕ್ಯಾಂಡಿಡೇಟ್. ಆಮೇಲೆ ಅವರು ಇಸ್ಲಾ ಅವರು ಸಮಾಧಾನ ಮಾಡ್ತಾರೆ, ಮಹೇಶ ಇರು ಅವ್ರ ಆರ್ಟಿಸ್ಟ್ಗಳು, ನೀನ್ ಸುಮ್ನೆ ಇರು ಅಂತ ಹೇಳ್ಬಿಟ್ಟು, ಸರ್ ಟ್ಯಾಕ್ಸಿ ಬುಕ್ ಮಾಡ್ತೀನಿ ಹತ್ಕೊಂಬನ್ನಿ ಅಂದ್ರೆ ಹೋದ. ಎಲ್ಲ ಹೋದ್ ದಿನ ಒಂದ್ ಸ್ವಲ್ಪ ರಿಹರ್ಸಲ್ ಮಾಡೋದಂತ ಕುತ್ಕೊಂಡ್ರು ಇಸ್ಲಾ ಅವರು. ನಾನ್ ಸ್ಕ್ರಿಪ್ಟ್ ಹಿಡ್ಕೊಂಡು ಹೋದೆ. ಇವರು ಮೇಡಮ್ ಅವರು ಅಲ್ಲಿದ್ರು. ಏನು ಹೊಡಿತವ್ರು ಹಾಕೊಂಡು ಆ ಕಡೆ ಲ್ಯಾಂಗ್ವೇಜ್ ಟಕಾಟ ಏನಪ್ಪ ಮಾಡೋದು ಇವಾಗ ನಾನು ಅಂತ. ಇವ್ರು ಪಂಟ್ರು ಮೊದ್ಲೇ ಹೋಗ್ಬಿಟ್ಟಿದಾರೆ, ಎಲ್ಲ ಎಲ್ಲ ರೆಡಿಯಾಗಿ ಬಂದವ್ರೆ, ಸ್ಲ್ಯಾಂಗ್ ಗಿಂಗು ಎಲ್ಲವ. ನಾನು ಡುಮ್ಕಿ ಹೊಡ್ಕೊಂಡೆ ಇವಾಗ ನಾನು. ಆದ್ರೆ ನಮ್ಗೊಂದು ಅದೇನೋ ಗೊತ್ತಿಲ್ಲ, ಅದು ಸ್ಪಾಂಟೇನಿಯಸ್ ಆಗಿ ಅಬ್ಸರ್ವ್ ಮಾಡೋದು ಸ್ವಲ್ಪ ಅದ್ ಹೆಂಗೋ ಸ್ಕಿಲ್ ನನಗೆ ಗೊತ್ತಾಗ್ದಂಗೆ ಇದೆ. ಅದು ಗೊತ್ತಾಗಲ್ಲ ನನ್ಗೆ, ಅದನ್ನ ಅದು ಹಿಂಗಾಗುತ್ತೆ, ಅದು ಹ್ಯಾಪನ್ ಅಂತ ಹೇಳ್ತಾರಲ್ಲ ನನ್ಗೆ. ಕೊಡ್ತವ್ರಲ್ಲ ಈಗ ಇವ್ರು ಏನ್ ಮಾಡೋದು ಇವಾಗ ಅನ್ಕೊಂಡು ಸುಮ್ಮನೆ. ಆಮೇಲೆ ಇಸ್ಲಾ ಸರ್ ಒಂದಷ್ಟು ಹೇಳಿದ್ರು, ಮತ್ತೆ ಇವ್ರನ್ನ ಅಬ್ಸರ್ವ್ ಮಾಡಕ್ ಶುರು ಮಾಡಿದೆ, ಅದು ಸ್ಲ್ಯಾಂಗ್ ಇದ್ರದನ್ನ. ಜೊತೆಗೆ ಅದು ಊರುಗಳದ್ದು ಕೂಡ ಅದೇ ಭಾಗ ಆಗಿದ್ರಿಂದ ಅಲ್ಲಿ ಜನಗಳೆಲ್ಲ ಅದೇ ತರದ ಭಾಷೆನೆ ಮಾತಾಡ್ತೀವಿ. ಸೊ ಅದನ್ನ ಕೇಳಿಸ್ಕೊಂಡು ಏನಾದ್ರೂ ತಪ್ಪಾದ್ರೆ ಸ್ವಲ್ಪ ಸ್ಲ್ಯಾಂಗ್ ಅಲ್ಲಿ ಮಿಸ್ಟೇಕ್ ಆದ್ರೆ ಅದನ್ನ ಹೇಳ್ಕೊಡೋರು. ಸೊ ಆ ತರದ್ದು ವರ್ಕೌಟ್ ಮಾಡ್ಕೊಂಡು ಮಾಡಿದ್ದು. ಓಕೆ ಮೇಡಮ್, ಈ ತರದ ಸಿನಿಮಾಗಳಲ್ಲಿ ಒಂದು ಯಾವುದೇ ಒಬ್ಬ ನಟ ಅಥವಾ ನಟಿಗಾಗ್ಲಿ ಆ ಸಿನಿಮಾದಲ್ಲಿ ನನಗೆ ಬೆಸ್ಟ್ ಮೂಮೆಂಟ್ ಅಥವಾ ಬೆಸ್ಟ್ ಇದು ನಾನು ಮರೆಯಕ್ಕಾಗಲ್ಲ ಆ ಸಿಚುಯೇಷನ್, ಆ ದೃಶ್ಯ ಅನ್ನೋದಾದ್ರೆ ನೀವು ಯಾವ್ದು ದ ಬೆಸ್ಟ್ ಮೂಮೆಂಟ್ ಅದು ಮರೆಯಕ್ಕಾಗಲ್ಲ ಹೈಲೈಟ್? ಬೆಸ್ಟ್ ಮೂಮೆಂಟ್ ಅಂತಂದ್ರೆ ಆಕ್ಚುಲಿ ನಂಗೆ ಸಿನಿಮಾ ಒಳಗೆ ಅನ್ನೋದಕ್ಕಿಂತ ಸಿನಿಮಾ ಒಳಗಡೆನೂ ಇದೆ, ಬಟ್ ಹೊರಗಡೆದು ನನ್ಗೆ ನಾವು ಕ್ಯಾಮ್ರಾ ಮುಂದೆ ಇಲ್ಲದೆ ಇದ್ದಾಗ ಒಂದು ಮೂಮೆಂಟ್ ನಂಗೆ ತುಂಬಾ ಆಗಿದ್ದು ಅಂತಂದ್ರೆ, ನಮ್ಮ ಅವತ್ತು ಕೂಡ ಹೇಳ್ತಾ ಇದ್ದೆ ಇಸ್ಲಂಗೆ, ನಮ್ಮ ನಂದನ್ ಮಹಾದೇವ ಅವನು ಅಲ್ಲಿ ಹುಡುಗರ ಜೊತೆ ಆಡ್ಬೇಕಾರೆ ಏನೋ ಬೈದಾಡಿ ಅದೆಲ್ಲ ಹುಡುಗರು ಇವನು ಛೇಡ್ಸಿ ಇವನ್ ಬಂದು, ನಾನು ಮಲಗಿದ್ದೆ ಒಳಗಡೆ ಮನೆ ಒಳಗೆ, ಬಂದು ಅವ ಬಾಯಲ್ಲಿ ಅವರೆಲ್ಲ ನನ್ಗೆ ಹಿಂಗ್ ಮಾಡ್ತಾ ಇದಾರೆ, ಬಾ ಕೇಳುವ ಅಂತ ಕರ್ಕೊಂಡೋಗೋರ್ಗು ಬಿಟ್ಟಿಲ್ಲ, ನನ್ನ ಕರ್ಕೊಂಡೋಗೋರ್ಗು ಬಿಟ್ಟಿಲ್ಲ ಅವನು. ಸೊ ದಟ್ ವಾಸ್ ದ ಬೆಸ್ಟ್ ಮೂಮೆಂಟ್. ಅಂದ್ರೆ ಕ್ಯಾರೆಕ್ಟರ್ ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿದ್ದಾನೆ, ಅವನು ಇನ್ವಾಲ್ವ್ ಆಗಿದ್ದಾನೆ, ನನ್ನನ್ನು ಆ ಪ್ಲೇಸ್ಗೆ ಅವ್ನು ಇನ್ವಾಲ್ವ್ ಮಾಡ್ಕೊಂಡಿದ್ದಾನೆ. ಅವ್ನು ನನ್ಗೆ ಅಮ್ಮ ಅಂತಾನೆ
ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ. ಈಗ್ಲೂ ಫೋನ್ ಮಾಡಿದಾಗೆಲ್ಲ ಅವ್ವ ಅವ್ವ ಅಂತಾನೆ ಮಾತಾಡ್ತಾನೆ, ಮನೆಗ್ ಬರ್ತ. ಸೊ ಅದು ಮಕ್ಳಿಂದ ನಿಮ್ಗೆ ಅದು ಸಿಗತ್ತಲ್ಲ ಆ ವೈಬ್, ದಟ್ ವಾಸ್ ದ ಬೆಸ್ಟ್. ನೋಡಿ, ನೀವು ಹೇಳಿದ ಸೀನು ಅದು ಆಫ್ ಸ್ಕ್ರೀನ್ ಇರ್ಬೋದು, ಆದ್ರೆ ಆನ್ ಸ್ಕ್ರೀನ್ ಎಷ್ಟು ಪ್ರಭಾವ ಬೀರಿದೆ ಅನ್ನೋದಕ್ಕೆ ಈ ಒಂದು ಸಾಕ್ಷಿ ಅಷ್ಟೇ. ಇಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಸರ್, ಸರ್ ಸೊ ನಂದನ್ ಅವನ ಮಾದೇವ ಅಂತ ಕ್ಯಾರೆಕ್ಟರ್ ಅವ್ರದ್ದು ಮತ್ತೆ ಇವರು ಪದ್ಮಶ್ರೀ ಅವ್ರದ್ದು ಬಾಂಡಿಂಗ್ ನಾನು ಸುಮಾರಷ್ಟು ಕಲ್ತಿದ್, ನಾನು ತುಂಬಾ ಅಬ್ಸರ್ವ್ ಮಾಡ್ತಿರ್ತೀನಿ. ಈಗ ಇವರು NSD ಇಂದ ಬಂದವರು, ಥಿಯೇಟರ್ ಇಂದ ಬಂದವರು ಅಂತ. ಇವನ್ ಬಾಲಾಸಾರು ಕೂಡ ರಂಗಭೂಮಿಯಿಂದ ಬಂದವರು. ನಾನು ಥಿಯೇಟರ್ ಇಂದ ಬಂದವ್ರದ್ದು ಅಂತಂದ್ರೆ ನನ್ ಪಾಡಿಗೆ ನಾನು ಅಬ್ಸರ್ವ್ ಮಾಡ್ತಿರ್ತೀನಿ, ಏನಾದ್ರೂ ತಗೊಳ್ಬೋದಾ. ಪರಸ್ಪರ ಎಲ್ಲಾನು ಒಂದು ಹೇಳ್ತಾನೆ ಇರ್ತದೆ. ಅಂದ್ರೆ ಹೆಂಗೆ ಈಗ ನಾವು ದುಡಿಯೋದು ಬೇರೆ, ಪಾತ್ರನ ದುಡಿಸ್ಕೊಳ್ಳೋದು ಬೇರೆ. ನಾವ್ ಯಾವಾಗ್ಲೂ ಪಾತ್ರದ ಕಡೆಯಿಂದ ದುಡಿಸ್ಕೋಬೇಕು. ನಾವೇನ್ ಮಾಡ್ತೀವಿ, ಹೆಚ್ಚು ನಾವು ದುಡಿಯಕ್ ಹೋಗ್ತೀವಿ, ಅವಾಗ ಪಾತ್ರ ಬಿದ್ದೋಗುತ್ತೆ. ಸೊ ಹೆಂಗ್ ದುಡಿಸ್ಕೋತಾರೆ ಅನ್ನೋ ಟಿಪ್ಸ್ ಗಳು ನಾವು ಅಬ್ಸರ್ವ್ ಮಾಡೋದ್ರಿಂದ ಸಿಗ್ತಾ ಹೋಗುತ್ತೆ. ಸೊ ಇವ್ರು ಹೆಂಗಿರ್ತಿದ್ರು ಅಂತಂದ್ರೆ, ಮಧ್ಯಾಹ್ನ ಬ್ರೇಕ್ ಆಯ್ತು ಅಂತಂದ್ರೆ ಲಿಟ್ರಲಿ ಒಬ್ಬ ತಾಯಿ ಮಗುನ ಮಧ್ಯಾಹ್ನದ ಊಟಕ್ಕೆ ಎಲ್ಲಿದ್ದಾನಂತೆ. ಈಗ ಹಳ್ಳಿಗಳಲ್ಲೆಲ್ಲ ಮಕ್ಳುಗಳು ಬೀದಿಲಿ ಆಡ್ಕೊಂಡು ಹೋಗ್ತಾರೆ. ಅವ್ನು ಚಿಕ್ಕ ಹುಡುಗ ಆದ್ರಿಂದ ಅವನೇನೋ ಶೂಟಿಂಗ್ ಇಲ್ಲ ಅಂತಂದ್ರೆ, ಒಂದ್ ಶಾರ್ಟ್ ಇಲ್ಲ ಅಂತಂದ್ರೆ ಅಲ್ಲಿರೋ ಹುಡುಗರುಗಳ ಜೊತೆ ಆಟ ಆಡ್ಕೊಂಡು ಹೋಗೋಣ. ಬ್ರೇಕ್ ಆದ ತಕ್ಷಣ ಹುಡ್ಕೊಂಡು ಹೋಗೋರು ಇವರು. ನಾನು ಅದನ್ನ ನೋಡ್ತಿದ್ದೆ, ಇದನ್ನ ಎಲ್ಲಿದ್ದೀವೋ ಮಾದೇವ ಅಂತಾರೆ ಹುಡ್ಕೊಂಡು ಹೋಗೋರು. ಆಮೇಲೆ ಯಾರಾದ್ರೂ ಒಂದು ಪ್ರಾಪರ್ಟಿ ಕೊಟ್ರೆ, ಈಗ ಸಾಮಾನ್ಯವಾಗಿ ಹೆಂಗಂದ್ರೆ ಸಿನಿಮಾ ಶೂಟಿಂಗ್ ಅಲ್ಲಿ ಶಾರ್ಟ್ ಮುಗಿತಿದ್ದಂಗೆ ಆರ್ಟಿಸ್ಟ್ ಗಳಿಂದ ಆ ಪ್ರಾಪರ್ಟಿನ ತಗೊಳಕ್ ಒಬ್ರು ಇರ್ತಾರೆ. ಬಟ್ ಇವ್ರು ಯಾರ ಕೈಗೂ ಕೊಡ್ತಾ ಇರ್ಲಿಲ್ಲ. ಆದ್ರೆ ನಿಮ್ಗೆ ಪಾತ್ರಗಳ ಜೊತೆಗಲ್ಲ, ನಾವು ಬಳಸುವ ವಸ್ತುಗಳ ಜೊತೆಗೂ ಒಬ್ಬ ನಟ ಹೇಗೆ ಅದ್ರ ಜೊತೆಗೆ ಅಟ್ರಾಕ್ಟಿವ್, ನಮ್ಮನೆ ವಸ್ತುಗಳ ಜೊತೆ ನಾವು ಹೆಂಗ ಅಟ್ಯಾಚ್ಮೆಂಟ್ ಆ ತರದ್ದು. ಸೊ ಆ ತರದವೆಲ್ಲ ಕಲ್ತಿದ್ದು ಒಂದಷ್ಟು ಇವ್ರುಗಳಿಂದ. ಸೊ ಇವರು ಆತರ. ಆಮೇಲೆ ಪಾತ್ರ ನೀವು ಸಂಜೆ ಪ್ಯಾಕಪ್ ಹೇಳೋವರೆಗೂ ಪಾತ್ರ ಏನಿದೆಯೋ ಹಂಗೆ ಇರೋರು, ಪ್ಯಾಕಪ್ ಆದ ತಕ್ಷಣ ಹಿಂಗೆ ಇದು ಸಾಧ್ಯನೋ ಒಬ್ಬ ಆಕ್ಟರ್ಗಳಿಗೆ ಅಂತ. ನಂದು ಹಂಗೇನಿಲ್ಲ. ಡೆಡಿಕೇಶನ್ ಇಂಪಾರ್ಟೆಂಟ್ ಅಲ್ಲ, ಅದು ಕಾಣುತ್ತೆ ಸಿನಿಮಾದಲ್ಲಿ ನೋಡಿದಾಗ. ನಿಮ್ಮ ಅಷ್ಟು ಪಾತ್ರಗಳನ್ನ ನಾನು ಕೂಡ ನೋಡಿದಾಗ ಅನಿಸ್ತು, ಹೌದಲ್ಲ ಇದೇನು ಎಲ್ಲೋ ಕೂಡ ನಮ್ಮ ಪಕ್ಕದ ಊರಲ್ಲೋ ಅಥವಾ ನಮ್ಮ ಗೊತ್ತಿರೋ ಊರುಗಳಲ್ಲೋ ನಡೆದಿರತಕ್ಕಂಥ ಘಟನೆ ಅಂತ ಅನಿಸ್ತು. ಅಷ್ಟು ನೈಜವಾಗಿ ಮೂಡಿರುವಂತದ್ದು ಸಿನಿಮಾ. ಆಮೇಲೆ ಸರ್, ಈ ತರದ ಸಿನಿಮಾಗಳಿಗೆ ಬಹುಶಃ ಪ್ರಮುಖವಾಗಿ ಬೇಸ್ ಬೇಕಾಗಿರೋದು ಪ್ರೊಡ್ಯೂಸರ್. ಈಗಿನ ಹೊಡಿ ಬಡಿ ಕಡಿ ಬ್ಲಾಕ್ ಸಿನಿಮಾಗಳು, ಕಮರ್ಷಿಯಲ್ ಸಿನಿಮಾಗಳ ನಡುವೆ ಈ ತರ ಸಿನಿಮಾ ಮಾಡೋದು ಒಂದು ಗಟ್ಸ್ಬೇಕು. ಸೊ ಪ್ರೊಡ್ಯೂಸರ್ ಬಗ್ಗೆ ಹೇಳಿದ್ರೆ ಸರ್, ಇಲ್ಲಿ ತುಂಬಾ ಅತ್ಯದ್ಭುತವಾದ ಕೆಲಸ ಏನು ಅಂತಂದ್ರೆ, ಪ್ರೊಡ್ಯೂಸರ್ ನಮ್ಗೆ ತೋರಿಸ್ಲೇ ಇಲ್ಲ ಸರ್. ಅವರೆಲ್ಲೂ ಕಾಣೋದು ಇಲ್ಲ ಸರ್. ಆಮೇಲೆ ಇಡೀ ತಂಡದಲ್ಲಿ ಹೇಗಿತ್ತು ಅಂತಂದ್ರೆ, ಅದೇ ಅವೆಲ್ಲ ಮಧ್ಯದಲ್ಲಿ ಏನೋ ಬಂತು ತಲೆಗೆ, ಇಲ್ಲಿ ಕ್ಯಾಮ್ರಾ ಇದೆ ಅನ್ನೋದೊಂದು ನಮಗೊಂದು ಪ್ರಜ್ಞೆಲಿ ಇತ್ತು. ಬಿಟ್ರೆ ಕ್ಯಾಮ್ರಾ ನಮ್ಮ ಮಧು ಕ್ಯಾಮ್ರಾ ಅವನು ಯಾವಾಗ್ಲೂ ಹುಡುಕ್ತಾ ಇರ್ತಾನೆ. ಅವನು ನಾನು 3ನೇ ಸಿನಿಮಾ ಇದೆ ಅವನ ಜೊತೆ ಮಾಡ್ತಾ ಇರೋದು. ಹುಡುಕ್ತಾ ಇರ್ತಾನೆ ಏನೋ ಸಣ್ಣ ನೋಡು, ಆಮೇಲೆ ಏನು ಸಣ್ಣ ಶಾರ್ಟ್ ಇಟ್ಬಿಟ್ಟದೆ ಡೈರೆಕ್ಟ್ ಹೇಳಿರ್ತಾರೆ ಇಂಥದ್ದೇನೋ ಶಾರ್ಟ್ ಅಂತ ಇಟ್ಬಿಟ್ಟು ಅದೇನೋ ಚೆನ್ನಾಗಿಲ್ಲ ಅಂತ ಓಡ್ ಬಂದು ಎಲ್ಲ ರೆಡಿ ಇದ್ರು. ಓಡ್ ಬಂದು ಟಕ್ಕತ್ ಏನೋ ಚೇಂಜ್ ಮಾಡಿ ಹಿಂಗೇನೋ ಮಾಡೋಣ ಅಂತ ಕನ್ವಿನ್ಸ್ ಮಾಡಿ, ತಾನು ತಲೆ ಕೆರ್ಕೊಂಡು ನಮಗೂ ತಲೆ ಕೆಡಿಸಿ ಏನೋ ಒಂದ್ ಮಾಡಿ ಏನೋ ಒಂದ್ ಮಾಡ್ತಾ ಇರ್ತಾನೆ ಸರ್. ಆ ರೀತಿಯ ಕ್ರೇಜಿ ಫಲ ಅನ್ಬೋದು. ಕೊಳ್ಳೇಗಲ್ಲ ಅವ್ನಿಗೇನೋ ಒಂದ್ ಮಾಡ್ಬೇಕು, ಹಿಂಗೇನೋ ಮಾಡ್ಬೇಕು ಅಂತ. ಸೊ ನಮ್ಗೆ ಕ್ಯಾಮ್ರಾ ಇದೆ ಅನ್ನೋದು ನಮ್ ಕೆಲವ್ರಿಗೆ ಮಾತ್ರ ಒಂದಷ್ಟು ಪ್ರಜ್ಞೆ ಇಟ್ಕೊಂಡಿದ್ದು. ಬಿಟ್ರೆ ಇಡೀ ವಾತಾವರಣ ಮತ್ತೆ ಲೊಕೇಶನ್, ಜಾಗಗಳು, ಆಮೇಲೆ ಬಳಸ್ತಿದ್ದ ಪರಿಕರಗಳು, ಆಮೇಲೆ ಜೊತೆಲಿದ್ದ ಆರ್ಟಿಸ್ಟ್ಗಳು, ಕೋ ಆರ್ಟಿಸ್ಟ್ಗಳು ಅಂತ ನಾವೇನಂತಿದ್ವು ಅವರು, ಮತ್ತೆ ಟೆಕ್ನಿಷಿಯನ್, ಡೈರೆಕ್ಟ್ರು, ಸ್ಕ್ರಿಪ್ಟ್ ರೈಟ್ರು, ಎಲ್ಲರೂ ಒಂದ್ ರೀತಿ ಅವ್ರು ನಾವಾಗಿದ್ವಿ, ನಾವು ಅವರಾಗಿದ್ವಿ. ಎಲ್ಲರ ಒಳಗೆ ನಾವು ಅಲ್ಲಿ ಇಟ್ಕೊಂಡು ಏನೇನೋ ಮಾಡ್ತಾ ಇದ್ವಿ ಸರ್. ಆಮೇಲೆ ಇವರು ಶುರು ಮಾಡೋದಕ್ಕೂ ಮೊದ್ಲೇನೆ ನಮ್ಗೆ ಒಂದ್ ಸೀನ್ ಶುರು ಮಾಡೋದಕ್ಕೂ ಮೊದ್ಲೇ ಡೈರೆಕ್ಟರ್ ಏನ್ ಮಾಡೋರು, ಎಲ್ಲರನ್ನು ಕೂರ್ಸ್ಬಿಡೋರು, ಒಂದ್ ರೀಡ್ ಮಾಡ್ಸೋರು. ಆ ರೀಡಿಂಗ್ ಮಾಡ್ತಾ ಇದ್ದಾಗ್ಲೇನೆ ನಮ್ಗೊಂದು ಆಕ್ಟರ್ಗಳ ಒಂದು ಬ್ಲೂ ಪ್ರಿಂಟ್ ಬರುತ್ತೆ. ಆಕ್ಟರ್ಗೊಂದು ಬ್ಲೂ ಪ್ರಿಂಟ್ ಬರುತ್ತೆ. ಮತ್ತೆ ಆ ಲೊಕೇಶನ್ ನಲ್ಲಿ, ಆ ಜಾಗದಲ್ಲಿ ಅವ್ರು ಒಂದು ರೀಡ್ ಮಾಡಿಸೋದ್ರಿಂದ ನಮ್ಗೆ ಎಲ್ಲೆಲ್ಲಿ ಮೂವ್ಮೆಂಟ್ ತಗೊಳ್ಬೇಕು, ಏನ್ ಮಾಡೋದು ನಮ್ಗೊಂದೇನ್ ಸಿಗುತ್ತೆ. ನಾವೇನೋ ಒಬ್ರಿಗೊಬ್ರು ಮಾತಾಡ್ಕೊಳ್ತೇವೆ, ನೀನ್ ಹಿಂಗ್ ಮಾಡು, ನಾನು ಹಿಂಗ್ ಮಾಡ್ತೀನಿ, ನಾನು ಹಿಂಗ್ ಮಾಡೋಣ, ಇಲ್ಲ ಅದ್ರ ಬದಲು ಇಲ್ಲಿ ಸೇರ್ಸೋಣ, ಇದ್ರ ಮೇಲೆ ಅದು ಸೇರ್ಸೋಣ. ಸೊ ಈ ರೀತಿ ಒಂದ್ ರೀತಿ ಕಟ್ತಾ ಹೋಯ್ತು. ನಿಜ. ಆಮೇಲೆ ಸಿನಿಮಾ ನಾನ್ ಗಮನಿಸ್ದಂಗೆ ಎಲ್ಲೂ ಕೂಡ ಆರ್ಟಿಫಿಷಿಯಲ್ ಅನ್ಸಲ್ಲ ಸರ್. ಪ್ರತಿಯೊಂದು ಪಾತ್ರಗಳು ಅಷ್ಟೇ. ನೀವು ಅಲ್ಲಿ ಸಾಕಷ್ಟು ನೀವು ಬಿಡಿ ಫೇಸ್ ನೀವು ಫೋಕಸ್ ಆಗಿರೋಂಥವ್ರು
ಕೆಲವು ಪಾತ್ರಗಳೆಲ್ಲ ಬರ್ತವೆ, ಎಲ್ಲ ಹೊಸ ಪಾತ್ರಗಳು. ಇಲ್ಲ, ನಿಮ್ ಜೊತೆ ಒಂದು ಸ್ಟಾರ್ಟಿಂಗ್ ಬರ ಒಂದು ಕ್ಯಾರೆಕ್ಟರ್ ಬರುತ್ತೆ, ರಾಯಪ್ಪನ ಕ್ಯಾರೆಕ್ಟರ್. ನಿಜ, ಅದು ಎಷ್ಟು ಲವ್ಲಿ ಆಗಿದೆ. ಹೌದು. ಸಮಸ್ಯೆ ಇರೋದು ಅಂತಂದ್ರೆ ಅವ್ರಿಗೆ ಸಮಸ್ಯೆ ಆಗಲ್ಲ, ನಮಗ್ ಸಮಸ್ಯೆ ಆಗ್ಬಿಡುತ್ತೆ, ನನಗೂ ಸಮಸ್ಯೆ ಆಗ್ಬಿಡುತ್ತೆ. ಹೇಗೆ? ಕಾರಣ ಏನಕ್ಕಂದ್ರೆ ನಾವು ಆಲ್ರೆಡಿ ಇಂಥದ್ದು ಸುಮಾರು ಹಿಂಗ್ ಬೇರೆ ಬೇರೆ ಪಾತ್ರಗಳು ಮಾಡೋದ್ರಿಂದ ನಾವ್ ಇಲ್ಲಿಗೆ ಜೆಲ್ ಆಗೋದಿದ್ದಿಲ್ಲ, ಇಲ್ಲಿಗೆ ಒಂದು ಮೌಲ್ಡ್ ಆಗೋದಿದೆಯಲ್ಲ, ಎಲ್ಲೋ ಒಂದ್ ಜಾಗದಲ್ಲಿ ಗೊತ್ತಿಲ್ಲದೆ ನಮ್ಮ ಅಭಿವ್ಯಕ್ತಿ ಬೇರೆ ರೀತಿ ಆಗ್ಬಿಡ್ತದೆ. ಆಮೇಲೆ ನಾವು ಆಲ್ರೆಡಿ ಗೊತ್ತಿರ್ತದೆ, ನಮ್ಮ ನೋಡಿರೋದ್ರಿಂದ ನಾವ್ ಏನೇ ಮಾಡಿದ್ರು ಅಲ್ಲಿಗೆಲ್ಲೋ ಬೇರೆ ಕನೆಕ್ಟ್ ಆಗ್ಬಿಡುತ್ತೆ. ಹೊಸಬ್ರಿಗೆ ಆ ಸಮಸ್ಯೆ ಆಗಲ್ಲ. ಈಗ ನಮ್ಗೆ ಆಲ್ರೆಡಿ ಇರೋರಿಗೆ, ಬಟ್ ನಮಗೆ ಅಲ್ಲೆಲ್ಲೂ ಆ ರೀತಿ ಆಗಕ್ ಬಿಡ್ಲಿಲ್ಲ. ಎಲ್ಲೆಲ್ಲಿ ಬೇಕು ಡೈರೆಕ್ಟ್ರು ಮೆತ್ತಿಗೆ ತಟ್ಕೊಳ್ಳೋದೆಲ್ಲ ಕೆಲಸ ಮಾಡೋರು, ಬೇರೆಲ್ಲ ಮಾಡೋರು. ಸೊ ಹಾಗಾಗಿ ನಮ್ಗೆ ಒಂದ್ ರೀತಿ ವಾತಾವರಣನೇ ಚೆನ್ನಾಗಿತ್ತು. ಮಧ್ಯದಲ್ಲಿ ಎಲ್ಲೋ ಪೂಜೆ ದಿನ ಇವರೇ ಪ್ರೊಡ್ಯೂಸರ್ ಅಂದ್ರು, ಅಷ್ಟೇ. ಅವತ್ತು ಮಧ್ಯ ಎಲ್ಲೋ ಬಂದು ಹಿಂಗೇನೋ ಓಡಾಡ್ಕೊಂಡೆಲ್ಲೋ ಹಿಂದೆ ಲಾಸ್ಟ್ ಬೆಂಚ್ ಸರ್, ಪ್ರೊಡ್ಯೂಸರ್ ಟೋಟಲಿ ಗುಂಪಲ್ಲೆಲ್ಲ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಲಾಸ್ಟ್ ಬೆಂಚ್ ಹಿಂದೆ ಎಲ್ಲೋ ಇರೋರು, ಹಿಂಗೇನೋ ಇರೋರು. ಆಮೇಲೆ ಅವ್ರಿಗೂ ಕೂಡ ಇದು ಒಂದ್ ರೀತಿ ಹೊಸ ಅನುಭವ ಅಂತ ನನ್ನ ಅಭಿಪ್ರಾಯ. ಗೆಳೆಯರೆಲ್ಲ ಸೇರ್ಕೊಂಡ್ ಮಾಡ್ತಾ ಇದಾರೆ. ಅದ್ರಲ್ಲಿ ನಮ್ ನಾಗೇಶ್ ಕಂದ್ರಾಗೆಲ್ಲ ಅದಕ್ಕೆ ಸ್ವಲ್ಪ ಸ್ನೇಹಿತರು ಎಲ್ಲ ಹೇಳಿರ್ತಾರೆ, ಎಲ್ಲೋ ಹಾಳ್ ಮಾಡಕ್ಕೆ ನಿಂಗೆ ಬಂದ ಹುಷಾರು ಅಂತ ಹೇಳಿರ್ತಾರೆ ಸಿನಿಮಾ ಪ್ರೊಡ್ಯೂಸರ್ ಸುಮ್ಮನೆ. ಆಮೇಲೆ ಸುತ್ತಮುತ್ತ ಕೆಲವರು ಇವರು ತತ್ವಜ್ಞಾನಿಗಳು ಉಟ್ಕೊಬಿಡ್ತಾರೆ ಆ ಸಮಯದಲ್ಲಿ. ಹುಷಾರು, ಸಿನಿಮಾದ ಹಿಂಗಿರುತ್ತೆ ಹಂಗಿರುತ್ತೆ ಅಂತಂತ ಸುಮ್ನೆ ಕಾಫಿ ಸಮಯದಲ್ಲಿ, ಟೀ ಸಮಯದಲ್ಲಿ, ಆದ್ರ ಸಮಯ, ಈ ಸಮಯ ಏನೇನೋ ಒಂದೊಂದು ಬರ್ತಾ ಇರುತ್ತೆ. ಅದನ್ನೆಲ್ಲವನ್ನು ಮೀರಿ ಬಸವರಾಜ್ ಅವರು ತಂಡದೊಟ್ಟಿಗೆ ನಿಂತರು. ಆಮೇಲೆ ಅವ್ರಿಗೂ ಬಿಗಿನಿಂಗ್ ಅಲ್ಲಿ ಇದ್ರದ್ದು ಒಟ್ಟು ಚಿತ್ರಣ ಇತ್ತೋ ಏನೋ ಗೊತ್ತಿಲ್ಲ. ಆಯ್ತಾ ಅವ್ರಿಗೂ ಅದ್ರ ಮೇಲೆ ಕಾನ್ಫಿಡೆನ್ಸ್ ಬರ್ತಾ ಬಂತು. ಎಲ್ಲರ ಮೇಲೆ ಭರವಸೆ ಬಂತು, ಕೆಲಸದ ಬಗ್ಗೆ, ಕೆಲಸ ಮಾಡೋರ್ ಬಗ್ಗೆ. ಆಮೇಲೆ ಎಲ್ಲರೂ ಏನು ಹಣಕ್ಕಾಗಿ ಆಗ್ಲಿ ಒಂದು ಕಾಸ್ ಏನೋ ಮಾಡ್ತಾ ಇದೀವಿ ಅನ್ನೋ ರೀತಿ, ಅಂದ್ರೆ ಒಂದು ರಂಗಭೂಮಿಯಲ್ಲಿ ಒಂದು ನಾಟ್ಯ ಹೇಗ್ ಕಟ್ಕೊಳ್ತೋ ಆ ಕಟ್ಟೋ ಪ್ರಕ್ರಿಯೆಲ್ಲೇ ಇತ್ತು ಸರ್ ಸಿನಿಮಾ. ಹಾಗಾಗಿ ನಮ್ಗೆಲ್ಲೂ ಇದು ವಿಶೇಷವಾಗಿ ನಾವೇನೋ ಮಾಡ್ತಾ ಇದೀವಿ ಅಂತನೋ ಇನ್ನೇನೋ ಅದೇನು ಅನ್ಸಿಲ್ಲ. ಇವನ್ ಕ್ಯಾಮ್ರಾನು ಕೂಡ ನಮ್ಗೆ ಅಷ್ಟೇ ಸುಲಭವಾಗಿ ನಾವು ಮಾಡ್ಬೋದು. 2 ಕ್ಯಾಮ್ರಾ ಇಟ್ಕೊಬಿಡೋರು ಅವರು, ನಮ್ ಕಷ್ಟ ಇರ್ತಿರ್ಲಿಲ್ಲ. 2 ಕ್ಯಾಮ್ರಾ ಇಟ್ಕೊಂಡು ನಮ್ಗೆ ಕಷ್ಟ ಹಾಕಿರಲ್ಲ ಅಂತಂದ್ರೆ ಒಂದೇ ಸರಿ ಎಲ್ಲ ಎಫರ್ಟ್ ಹಾಕ್ಬಿಟ್ರೆ ಓಕೆ, ಇಲ್ಲೆಲ್ಲ ಅಲ್ಲಿ ಕಟ್ ಮಾಡ್ಕೊಂಡ್ರೆ ಎಲ್ಲಾದ್ರೂ ಇಲ್ಲಿ ಕಟ್ ಮಾಡ್ಕೊಳ್ತಾರೆ. ಹಾಗಾಗಿ ನಮ್ಗೆ ಅಲ್ಲೂ ಸುಲಭ ಮಾಡ್ಕೊಟ್ರು ನಿರ್ದೇಶಕರು ಮತ್ತೆ ಕ್ಯಾಮ್ರಾಮನ್ ಇಬ್ರು. ಆಮೇಲೆ ಸರ್, ಆಮೇಲೆ ನಮ್ ಸಿದ್ದು ಪ್ರಸನ್ನ ನಮ್ಮ ಸಂಭಾಷಣೆ ಸಿನಿಮಾದ ಅದು ಹೈಲೈಟ್ ಅದು, ಯಾಕಂದ್ರೆ ಹಿಡಿದಿರುತ್ತೆ ಭಾಷೆ. ಆಮೇಲೆ ಇನ್ನೊಬ್ರು ನಮ್ಮ ಅಸಿಸ್ಟೆಂಟ್ ಒಬ್ರು ಇದ್ರು ಸರ್, ಅಸೋಸಿಯೇಟ್ ಡೈರೆಕ್ಟ್ರು ರಾಜು ಅಂತ ಸರ್. ಅವರು ನಮ್ಗೆ ಅಲ್ಲಿ ಎಲ್ಲರೂ ನಮ್ಗೆಲ್ಲ ಮೂಲ ಪ್ರೇರಣೆ ಒಂದ್ ರೀತಿ. ಅಲ್ಲಿ ಏನೋ ಬಂದ್ರೆ ಏನೋ ಹೇಳಿ ನಮ್ಮನ್ನ ಅದ್ರೊಳಗೆ ಏನೋ ಸಿಕ್ಸಿ ಇನ್ನೇನೋ ಮಾಡಿ ಅವರಾಗಿದ್ದ ಅವರು ಅಲ್ಲದೆ ನಮ್ಮಾಗಿಲ್ಲ ಬಿಡದೆ ಅಲ್ಲೇನೋ ಒಂದು ಕ್ರಿಯೇಟ್ ಮಾಡಿ ಬಿಟ್ಬಿಡೋರು ಸರ್. ಅವ್ರ ಒಂದ್ ರೀತಿ ವಿಶೇಷವಾದ ಒಂದು ಕ್ಯಾರೆಕ್ಟರ್. ಹೆಂಗೆ ಅಂತಂದ್ರೆ ಈಗ ನಾವು ಏನಾದ್ರು ಪಾತ್ರ ಮಾಡುವಾಗ ಅವರು ಹಿಂದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡೋರು, ಅವರು ಪುಷ್ ಮಾಡೋರು. ಮತ್ತೆ ನಮ್ಗ ಅವ್ರು ಏನಾದ್ರು ಡೈಲಾಗ್ ಕೊಡೋವಾಗಲ್ಲ, ಏನಾದ್ರು ಮಾಡೋವಾಗ ಬರೀ ಡೈಲಾಗ್ ಹೇಳ್ತಿರಲ್ಲ, ಡೈಲಾಗ್ ಜೊತೆಗೆ ಅವ್ರ ಬಾಯಲ್ಲೇ ಮ್ಯೂಸಿಕ್ ಮತ್ತೊಂದು ಎಫೆಕ್ಟ್ ಅನ್ನು ಕೊಡೋರು. ಸೊ ಹಾಗಾಗಿ ಎಲ್ಲವೂ ಒಂದ್ ರೀತಿ ಕೊಡ್ತಾರೆ. ಸೊ ಹಾಗಾಗಿ ಬಸವರಾಜ್ ಅವರು ಎಲ್ಲಾನು ಜೊತೆಲೆ ಬಂದು ಈಗ ಇಲ್ಲಿವರೆಗೆ ಬಂದಿದೆ. ನೀವು ಮ್ಯೂಸಿಕ್ ಅಂತ ತಕ್ಷಣ ನೆನಪಾಯ್ತು, ಸಿನಿಮಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಇಷ್ಟ ಆಯ್ತು ನನಗೆ. ಅದರೊಂದು ಹಾಡು ಬಹಳ ಚೆನ್ನಾಗಿದೆ, ಅಮ್ಮ ಹೇಗೆ ಮರೆಯಲಿ ನಿನ್ನ, ಅದು ಟಚ್ ಆಗುತ್ತೆ. ಆಮೇಲೆ ರಘು ದೀಕ್ಷಿತ್ ಅವರು ಒಂದು ಸಾಂಗ್ ಇದೆ, ಅದೇ ನಾವು ಮೊದ್ಲೇ ಹೇಳಿದಾಗೆ ನಿಮ್ಗೆ ನಾಗೇಶ್ ಕಂದೆಗಾಲು ಸುಮಾರು ನನಗೊಂದು 15-20 ವರ್ಷದಿಂದ ಪರಿಚಯ ಸರ್. ಒಳ್ಳೆ ಗೆಳೆಯ, ಸಾಹಸಿಗ, ಏನಾದ್ರು ಒಂದ್ ಮಾಡ್ಬೇಕು ಅಂತ ಮಾಡ್ತಾ ಇರ್ತಾನೆ, ಆರ್ಕೆಸ್ಟ್ರಾ ಮಾಡ್ತಾ ಇರ್ತಾನೆ, ಹಾಡ್ ಮಾಡ್ತಾ ಇರ್ತಾನೆ, ಸ್ಟುಡಿಯೋ ಮಾಡಿದ್ದ. ಅನೇಕ ಈ ರೀತಿಯ ಬೇರೆ ಬೇರೆ ರೀತಿಯ ಇವ್ರುಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾನೆ. ಎಲ್ಲೂ ಸರಿಯಾದ ಒಂದು ಇದು ಆಗಿಲ್ಲ ಅನ್ನೋದ್ ಬಿಟ್ರೆ ಅವನೇ ಬಹಳ ಅತ್ಯದ್ಭುತವಾಗಿ ಸಂತೋಷವಾಗಿದ್ದಾನೆ, ಮತ್ತೆ ಚೆನ್ನಾಗೂ ಅದನ್ನ ಮಾಡ್ತಾನೆ. ಅವನು ಇದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾನೆ. ಮತ್ತೆ ಇದರ ಮೂಲದ ಪಾಯಿಂಟ್ ಮೊದಲ ಬಿಂದುವಿನಿಂದಲೂ ಅವನು ಜೊತೆಲೆ ಟ್ರಾವೆಲ್ ಮಾಡೋದ್ರಿಂದ ಅವನಿಗೆ ಇದ್ರ ಅಷ್ಟು ಸೇವಿದೆ. ಮತ್ತೆ ಅವನು HD ಕೋಟೆ ಭಾಗದ ಅವನು ಕಂದೆಗಾಲ, ಅಂದ್ರೆ ಅದೆಲ್ಲ ಒಂದೇ ಬೆಲ್ಟ್ ಬರುತ್ತೆ. ಆ ನೋವು ಕಂಡುಂಟಿರೋದು ಇವತ್ತಿಗೂ ಎಲ್ಲರಿಗೂ ಏನೋ ಅಕ್ಕಿ ಬಗ್ಗೆ ಅನ್ನ ಬಗ್ಗೆ ಎಲ್ಲ ಸಿಕ್ತಿರ್ಬೋದು. ರಂಗಭೂಮಿ ಅವ್ರಿಗೆ ಇವಾಗ್ಲೂ ಒಂದ್ ಇಡ್ಲಿ 2 ಇಡ್ಲಿಲ್ಲ ಇದೆ ಸರ್.
ಅಂದ್ರೆ ಅದು ಪ್ರೋಸೆಸ್ ಹೆಂಗೆ ನಮ್ಗೆ ಅದು ಆಹಾರ ಆ ಸಂದರ್ಭಕ್ಕೆ ಅನ್ಸಲ್ಲ. Correct. ನಾಟಕ ಮಾಡ್ಬೇಕು ಮಾಡು, ಮಾಡು ಬೇಕಾಗಿರೋ ನಾಟಕ ಟೀ ಕುಡ್ದು ನಾಟಕದ ಹಸಿವಿದೆ ನಿಮಗೆ ಅಷ್ಟೇ. ನಾಟಕ ಮಾಡು, ಹೊಟ್ಟೆ ಹಸಿವಿಗಿಂತ ಅದು ಹಾಸ್ಯ. ಆ ರೀತಿ ಇದೊಂದು ರಂಗಭೂಮಿಯ ಅದೊಂದು ಮೊದಲನೇ ಏನು ಅಕ್ಷರ ಏನಿದೆಯೋ ಅಲ್ಲಿಂದನೇ ಶುರು ಆಗುತ್ತೆ. ಓಕೆ, ಈಗ ಟ್ರೆಂಡ್ ಬದಲಾಯಿತು, ಸಿನಿಮಾ ನೋಡುವ ನೋಟ ಬದಲಾಗಿದೆ, ಎಲ್ಲ ಕೂಡ ಚಿತ್ರಮಂದಿರದಿಂದ ಮೊಬೈಲಿಗೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಈಗಿನ ಜನ ನೋಡೋ ಜನರೇಷನ್ ನೋಡೋ ಸಿನಿಮಾಗಳೇ ಬೇರೆ. ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಮತ್ತೆ ಎಗೇನ್ ನಾವೆಲ್ಲ ರೆಟ್ರೋ ಸ್ಟೈಲಿಗೆ ಬರ್ತಾ ಇದೀವಿ. ಸೊ ಕಂಟೆಂಟ್ ಮೂವಿ ಇಲ್ಲ ಅನ್ನೋರಿಗೆ ಈ ತರದ ಸಿನಿಮಾಗಳು ಬರ್ತಾ ಇದೆ. ಅಂದ್ರೆ ಹಿಂದೆ ಹೇಗಿತ್ತು ಸರ್ ಆಗ್ಲೇ ಹೇಳಿದ್ರು, ಇಡೀ ಕುಟುಂಬದವ್ರನ್ನ ಕರ್ಕೊಂಡು ನೋಡಿ ಸಿನಿಮಾನ ತೋರಿಸಿ, ಅಂದ್ರೆ ಆ ದಿನಗಳು ಹಾಗಿದ್ದು, ಆ ದಿನಗಳು ನಮ್ಮ ತಾತನೋ ಅಥವಾ ಅಪ್ಪನೋ ಅಥವಾ ನಾವು ಅನುಭವಿಸಿದ್ವಿ ಅನ್ನೋದಕ್ಕೊಂದು ಸಿನಿಮಾ ಇದು ದಾಖಲೆ ಆಗಿ ಉಳಿಯುವಂತ ಒಂದು ಚಿತ್ರ. ಕೊನೆಯದಾಗಿ ಈ ಸಿನಿಮಾ ಯಾವ ವರ್ಗ ನೋಡ್ಬೇಕು, ಯಾಕೆ ನೋಡಬೇಕು ಅಂತ ಒಂಚೂರು ಆಡಿಯನ್ಸ್ಗೆ ಹೇಳಿದ್ರೆ, ಆಮೇಲೆ ಹೇಳ್ಬಿಡಿ ಇಷ್ಟನೇ ತಾರೀಕು ಬರ್ತಾ ಇದೆ, ಗೌರಿ ಗಣೇಶ ಹಬ್ಬಕ್ಕೆ ಒಳ್ಳೆ ಅನ್ನ ಸಿಗ್ತಾ ಇದೆ ಅಂತ ಹೇಳ್ತೀನಿ. ಈಗ ನಿಮ್ಗೆ ಈ ಸಿನಿಮಾದಲ್ಲಿ ಲಾಸ್ಟ್ ಅಲ್ಲಿ ಒಂದು ಹಾಡು ಬರುತ್ತೆ, ನಿಮ್ಗೆ ಅದೊಂದು ರೀತಿ ರೈತ ಗೀತೆ ಇದ್ದಂಗೆ ಇದೆ. ಭೂತಾಯಿಯ ಹಿರೇ ಮಗನೇ ಶರಣ ನಿಮ್ಗೆ, ಅಂದ್ರೆ ತಟ್ಟೆಗನ್ನ ಬಡಿಸಿದವನೇ ಹೊಟ್ಟೆಗನ್ನ ಕೊಟ್ಟವನೇ ಅಂತ ರೈತನಿಗೆ ಹಾಡಿ ಹೋಗಲು ಒಂದು ಹಾಡು. ಆ ಹಾಡು ಕೇಳಿದ್ರೆ ಯಾಕೆ ಸಿನಿಮಾ ನೋಡ್ಬೇಕು ಅಂತ ಎಲ್ರಿಗೂ ಅನ್ಸುತ್ತೆ. ಈಗ ನಿಮ್ಗೆ ರೈತ ಅಂದ್ರೆ ಏನು, ಭೂಮಿ ಇದ್ದು ಉಳುಮೆ ಮಾಡೋದ್ ಮಾತ್ರನೇ ರೈತನ, ಅಥವಾ ಭೂಮಿಲಿ ಹೋಗಿ ಬೇರೇನೋ ತನ್ನ ಹೊಟ್ಟೆಪಾಡಿಗೆ ಕೆಲಸ ಮಾಡೋದು ರೈತನ? ಈಗ ಹೊಟ್ಟೆಪಾಡು ಕೆಲಸ ಮಾಡೋದನ್ನ ಕೂಲಿ ಅಂತ ಕರೀತಾರೆ ಅವ್ರನ್ನ. ಕರೆಕ್ಟ್. ಆದ್ರೆ ಅವನ್ ರೈತ ಅಲ್ವಾ? ಅದನ್ನ ಈ ತರದ್ ಎಲ್ಲಾ ಅಂದ್ರೆ ನೀವು ಒಂದು ಈ ಅನ್ನ ಸಿನಿಮಾ ಅಂತಂದ್ರೆ ಕೇವಲ ಅನ್ನದ ಮೇಲಲ್ಲ, ಅದ ಅನ್ನದ ಮೇಲೆ ಡಿಪೆಂಡ್ ಆಗಿರುವಂತ ಬೇರೆ 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 ಆಯಾಮಗಳು ಏನಿದಾವೆ ಅವನ್ನ ಎಲ್ಲಾನು ಕೂಡ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಆಮೇಲೆ ಇದು ಎಲ್ರ ಕಥೆನೂ ಹಳ್ಳಿಲಿ ಈಗ ನಗರಗಳಲ್ಲಿ ಈಗ ಎಷ್ಟು ಜನ ಅಧಿಕಾರಿಗಳಿದ್ದಾರೆ, ಎಲ್ಲ ಹಳ್ಳಿಯಿಂದ ಬಂದವರು, ರಾಜಕಾರಣಿಗಳಿದ್ದಾರೆ, ಬೇರೆ 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 ಸೆಕ್ಟರ್ ಅಲ್ಲಿ ಕೆಲಸ ಮಾಡಿರುವಂತವ್ರು ಎಲ್ರು ಇದಾರಲ್ವ ಅವ್ರು ಎಲ್ರು ಕೂಡ ಈ ತರದ ಒಂದು ಸಮಸ್ಯೆ ಅನ್ನೋದಕ್ಕಿಂತ ಅನ್ನದ ಮಹತ್ವ ಏನು ಅಂತ ಗೊತ್ತಿರೋರೆ ಅವರು. ಬಡತನಗಳನ್ನ ಅನುಭವಿಸಿದ್ದಾರೆ, ಹೊಟ್ಟೆಗಿಲ್ದಿರ ಪರದಾಡಿದ್ದಾರೆ, ಬೆಂಗಳೂರಲ್ಲಿ ಬಂದು ಅನ್ನಕ್ಕಿಲ್ದೆ ಪರದಾಡ್ಕೊಂಡು ಹೇಗೆ ಮಾಡಿ ತಮ್ಮ ಬದುಕುಗಳನ್ನ ಕಟ್ಕೊಂಡಿದ್ದಾರೆ. ಸೊ ಅದ್ರ ಮಹತ್ವ ಏನು ಅನ್ನೋದನ್ನ ಒಂದ್ಸತಿ ನೆನಪು ಮಾಡ್ಕೊಳಕಾದ್ರೂ ಅವರು ಥಿಯೇಟರ್ ಬರ್ಬೇಕಾಗತ್ತೆ. ಇದೇ ತಿಂಗಳು 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಇಡೀ ಅನ್ನ ಸಿನಿಮಾ ತಂಡ ಒಂದು ಗಿಫ್ಟ್ ನ ಜನ ಕೊಡ್ತಿದ್ದಾರೆ. ಆಮೇಲೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಯಾವಾಗ್ಲೂ ಒಂದ್ ಸಿನಿಮಾದಲ್ಲಿ ಯಾವ್ದೋ ಒಂದು ಪಾರ್ಟ್ ತುಂಬಾ ಚೆನ್ನಾಗಿರುತ್ತೆ, ಇಲ್ಲ ಕತೆ ತುಂಬಾ ಚೆನ್ನಾಗಿರ್ತದೆ, ಇಲ್ಲ ಅಭಿನಯದ ಕೊರತೆ ಇರುತ್ತೆ, ಅಥವಾ ಮ್ಯೂಸಿಕ್ ತುಂಬಾ ಚೆನ್ನಾಗಿರುತ್ತೆ, ಇನ್ನೇನೋ ಬೇಕು ಅನ್ಸುತ್ತೆ. ಒಂದು ಕಂಪ್ಲೀಟ್ ಸಿನಿಮಾ ಅಂದ್ರೆ ಒಂದು ಪರಿಪೂರ್ಣ ಸಿನಿಮಾ ಅನ್ಲಿಕ್ಕೆ ಅನ್ನ. ನಿಮಗೆ ಮ್ಯೂಸಿಕ್ ತಗೊಳ್ಳೋ, ಈಗಾಗಲೇ ಹೇಳಿದ್ರು ನಾಗೇಶ್ ಕಂದೇಗಾಲ್ ಅವ್ರ ಬಗ್ಗೆ, ಅಲ್ಲಿ ಎಷ್ಟು ಹಾಡುಗಳಿದ್ದಾವೆ ಅಷ್ಟು ಹಾಡುಗಳನ್ನ ಬಹಳ ಅದ್ಭುತವಾಗಿ ಕಂಪೋಸ್ ಮಾಡಿರೋದು ಅವರು. ಮತ್ತೆ ನಮ್ಗೆ ಆ ಡೈರೆಕ್ಷನ್ ಗೆ ಸಂಬಂಧಪಟ್ಟಂಗೆ ಅವಾಗಲೇ ಮಹೇಶ್ ಅಂತ ಹೇಳಿದಿಲ್ಲ, ಅವರಂತೂ ನಿಮ್ಗೆ ಅದು ಕೇವಲ ಆ ಡೈರೆಕ್ಷನ್ ಕೆಲಸ ಮಾಡ್ಲಿಲ್ಲ, ನಿಮ್ಗೆ ಎಲ್ರೂ ಡೆಡಿಕೇಶನ್ ಈ ಸಿನಿಮಾ ಹೇಗಿತ್ತು ಅಂದ್ರೆ ಕ್ಯಾಮ್ರಾದಲ್ಲಿ ನಿಮ್ಗೆ ಅವರು ಪ್ರೊಡಕ್ಷನ್ ಕೆಲಸನೂ ಮಾಡೋರು, ಊಟ ತಿಂಡಿ ವ್ಯವಸ್ಥೆ ಮಾಡೋರು, ಉಳ್ಕೊಳಕ್ಕೆ ವ್ಯವಸ್ಥೆ, ಒಂಥರ ಪ್ರೊಡಕ್ಷನ್ ಮ್ಯಾನೇಜರ್ ಆ ಡೈರೆಕ್ಟರ್, ಆ ತರದ್ ಎಲ್ಲಾ ಕೆಲಸಗಳನ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತಿದ್ದು. ಆಮೇಲೆ ಸಿದ್ದು ಪ್ರಸನ್ನ ಅವರು ಇರ್ಬೋದು. ಸೊ ಎಲ್ರು ಟೋಟಲಿ ಅಂದ್ರೆ ಎಲ್ರು ಇನ್ವಾಲ್ವ್ಮೆಂಟ್ ಆಗಿದ್ದಾಗ ನಿಮ್ಗೆ ಹೆಂಗೆ ಒಂದು ಪ್ರಾಡಕ್ಟ್ ಪರಿಪೂರ್ಣವಾಗಿ ಬರುತ್ತೆ ಅಂತದ್ದು ಒಂದು ಸಿನಿಮಾ ಇದು. ಸೊ ಆ ಕಾರಣಕ್ಕೋಸ್ಕರ ದಯಮಾಡಿ ಬಂದು ಎಲ್ಲರೂ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬೇಕಂತ ಕೇಳ್ಕತ್ತೀವಿ. ಎಸ್ ಸರ್. ಒಟ್ಟಾರೆ ಹೇಳಿ ನಾನು 2 ರೀಸನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ನಾವು ಎಲ್ಲರೂ ಏನೇ ಇವತ್ತಿದ್ರು ಹಸಿವನ್ನ ಕಂಡವ್ರೆ, ಬಡತನವನ್ನ ನೋಡಿದವ್ರೆ ಇಡೀ ಇಂಡಿಯಾದಲ್ಲಿ. ಸೊ ನಾನು ಸುಮಾರು ವರ್ಷಗಳು ಡೆಲ್ಲಿನಲ್ಲೇ ಇದ್ದು ಕೆಲಸ ಮಾಡಿದವಳು. ಡೆಲ್ಲಿ ಅಂತ ಜಾಗದಲ್ಲಿ ಸಿಪಿ ಅಂತ ಒಂದು ಜಾಗ ಇದೆ, ಕನಾಟ್ ಪ್ಲೇಸ್ ಅಂತ, ರಾಜೀವ್ ಚೌಕ್. ಅಲ್ಲಿ ದೊಡ್ಡ ದೊಡ್ಡ ಕಂಬಗಳೆಲ್ಲ ಇದಾವೆ. ಆ ಕಂಬಗಳ ಸುತ್ತ ಬರೀ ಬಡವರು. ಹೆಂಗೆ ಅಂದ್ರೆ ಅವ್ರು ನೋಡಕ್ಕಾಗಲ್ಲ, ಫುಲ್ಲು ಮೈ ತುಂಬಾ ಒಂಥರ ಈ ಟಾರ್ ಮೆತ್ಕೊಂಡ್ರೆ ಇರ್ತಾರಲ್ಲ ಕಪ್ಪು, ಅವ್ರು ಆಕ್ಚುಲಿ ಬೆಳ್ಳಗೆ ಇದಾರೆ, ಅಷ್ಟು ಕೊಳೆ ಆಗಿರ್ತಾರೆ ಅವರೆಲ್ಲ. ಇಡೀ ಫ್ಯಾಮಿಲಿ ಆ ಕಂಬಗಳ ಸುತ್ತ ಎಲ್ಲ ಕೂತಿರ್ತಾರೆ, ಎಲ್ಲ ಡ್ರಗ್ಸ್ ಮಾಡ್ತಾ ಇರ್ತಾರೆ, ಹಾಡೆ ಹಗ್ಲೆ ಎಲ್ಲ ಡ್ರಗ್ಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಊಟ ಇಲ್ಲ. ಊಟ ಇಲ್ದಾದ್ರೆ ಅವ್ರಿಗೆ ಏನು ಮಾಡ್ಬೇಕು, ಹೆಂಗ್ ಇರ್ತಾರಂದ್ರೆ ಮೂಳೆ ಚಕ್ಲ. ನನ್ಗೆ ಈ ಸಿನಿಮಾದಲ್ಲಿ ಆ ಲಾಸ್ಟ್ ಅಲ್ಲಿ ಅವ್ನು ಹೇಳ್ತಾನಲ್ಲ, ನೀನು ಮನೆಗ್ ಬಂದ್ರೆ ಅನ್ನ ಕೊಟ್ಟೆಯ ಅಂತ, ಇದೊಂಥರ ಅಡಿಕ್ಷನ್ ಅವನಿಗೆ. ಇಲ್ಲಿ ಅನ್ನ ಸಿಗ್ತಲ್ಲ, ಅವ್ನು ಅಲ್ಲೋಟೋದ, ಅವನಿಗೆ ಅಪ್ಪ ಅಮ್ಮನೂ ಬೇಡ. ಸೊ ಹಂಗೆ ನಮ್ ಇಡೀ ದೇಶ ಅನುಭವಿಸ್ತಾ ಇದೆ ಇದನ್ನ, ಇವತ್ತು ಅನುಭವಿಸ್ತಾ ಇದೆ. ನಮ್ಗೇನು ಆಗಿನ ಕಾಲಕ್ಕೆ ಹೋಗ್ಬೇಕಾಗಿಲ್ಲ, ಇದು ನಡೀತಾ ಇದೆ.
ಸೊ ನನಗೆ ಅಂಥವ್ರು ಆ ಡೆಲ್ಲಿ ನೆನೆಸ್ಕೊಂಡ್ರೆ, ಆ ಜಾಗ ನೆನೆಸ್ಕೊಂಡ್ರೆ ತುಂಬ ಪೇಯ್ನ್ ಅನ್ಸುತ್ತೆ. ಸೊ ನಮ್ಮ ಕಥೆನಲ್ಲಿ ಆ ಪೇಯ್ನ್ ಇದೆ. ಸೊ ಆಮೇಲೆ ನಾವೆಲ್ಲರೂ ರಿಲೇಟ್ ಮಾಡಬಲ್ವು. ನಾವೇನು ಬಹಳ ಅಂಬಾನಿಗಳಲ್ಲ, ಎಂಥದಿಲ್ಲ, ನಾವೆಲ್ಲರೂ ರಿಲೇಟ್ ಮಾಡ್ತೀವಿ. ಅಲ್ಲ, ಅಂಬಾನಿನೂ ಅದೇ ತಿನ್ಬೇಕಲ್ವ. ಸೊ ಅಂದ್ರೆ ಅಷ್ಟು ಬಡತನ ಇದೆ ಸರ್. ಪಾಪ ಊಟಕ್ಕಿಲ್ಲದೆ ಡ್ರಗ್ಸ್ ಮಾಡುವಂತ ಬಡತನ ಇದೆ ನಮ್ಮ ದೇಶದಲ್ಲಿ. ಸೊ ಅದು ಡೆಲ್ಲಿ ಅಂತ ಜಾಗದಲ್ಲಿ, ಇನ್ನು ನಮ್ಮಂತ ಈ ಹಳ್ಳಿಗಳಲ್ಲೂ. ಸೊ ಅದಕ್ಕಾಗಿ ನೋಡ್ಬೇಕು. ಎರಡನೇದಾಗಿ ನಾ ಹೇಳಕ್ ಇಷ್ಟಪಡೋದೇನಂದ್ರೆ, ನಾವು ಸಿನಿಮಾನ ಎಮೋಷನಲ್ ಆಗಿ ತಗೊಂಡಿದೀವಿ ಕೂಡ, ಆರ್ಟಿಸ್ಟಿಕ್ ಆಗಿ ತಗೊಂಡಿದೀವಿ ಕೂಡ. ನಾವೆಲ್ಲ ಸ್ಕಿಲ್ಡ್ ಪೀಪಲ್. ಸೊ ಆಲ್ ಆಫ್ ಅಸ್. ಇಸ್ಲಾ ಕಲ್ತು ಬಂದಿದ್ದಾನೆ, ಮಹೇಶ್ವರ ಮತ್ತೆ ಪುನಿ ಕಲ್ತು ಬಂದಿದ್ದಾರೆ, ನಾನು, ವಿಶಾಲ್, ಸರ್, ಇವರೆಲ್ಲ ನಮಗ್ ಕಲಿಸಿದವ್ರು ಆಕ್ಚುಲಿ. ಸೊ ಎಲ್ಲರೂ ಕಲ್ತು ಬಂದವರು. ನಾವು ಪ್ರಾರಂಜಿತ್ ಲೆವೆಲ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋರು. ಅದೇನೆ ಆಸೆ ಇಟ್ಕೊಂಡಿರೋರು. ನಮ್ಗೆ ನಮ್ ಸಿನಿಮಾನ ನೀವು ನೋಡಿ ಗೆಲ್ಸ್ಕೊಟ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾನ ನಾವು ತೆಗಿಯಕ್ಕೆ ಉತ್ಸಾಹಿತರಾಗ್ತೀವಿ ಅನ್ನೋ ಕಾರಣಕ್ಕಾದ್ರೂ ನೀವು ಸಿನಿಮಾ ನೋಡ್ಬೇಕು. ಸರ್, ಅಂಬರೀಶ್ ಅವರು ಅವರ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಸರ್, ಬಹಳ ಅತ್ಯುತ್ತಮವಾದದ್ದು ನನಗೆ ಅವರ ಒಟ್ಟು ಮಾತುಗಳು. ಅವ್ರ ಮಾತುಗಳೇ ಚಂದ, ತುಂಬಾ ನೆಲದಿಂದ ಬರುತ್ತೆ, ಹೃದಯದಿಂದ ಬರುತ್ತೆ ಅಂಬರೀಶ್ ಅವರ ಮಾತುಗಳು. ಅವರು ಹೇಳ್ತಾರೆ, ಮಹಾರಾಜ ಮಲಗೋದು ಅರಮನೆಯಲ್ಲಿ ಹಾಸಿಗೆ ಮೇಲೆ, ಅದೇ ಒಬ್ಬ ಬಡವ ಮಲಗೋದು ಫುಟ್ಪಾತ್ ಅಲ್ಲಿ. ಇಬ್ರು ಮಲಗೋದೇನಕ್ಕೆ? ಇಬ್ರು ಏನ್ ಮಾಡ್ತಾರೆ ಕೊನೆಯಲ್ಲಿ? ಅವ್ರಿಬ್ರಿಗೂ ನಿದ್ದೆನೆ ಬರೋದು. ಮಹಾರಾಜ ಮನೆಯಲ್ಲಿ ಊಟ ಮಾಡ್ತಾನೆ, ಫುಟ್ಪಾತ್ ಅಲ್ಲಿ ಒಬ್ಬ ಬಡವನು ಊಟ ಮಾಡ್ತಾನೆ. ಏನಕ್ಕೆ ಊಟ ಮಾಡ್ತಾರೆ? ಹಸುವಿಗೆ ಊಟ ಮಾಡೋದು, ಹಸುನ ಹಿಂಗಿಸ್ಕೊಳಕ್ಕೋಸ್ಕರನೇ. ಬಹಳ ಅತ್ಯದ್ಭುತವಾದಂತ ಸರ್. ಹಾಗಾಗಿ ಪ್ರತಿಯೊಬ್ಬರಿಗೂ ಹಸಿವು ಅನ್ನೋದು ಎಲ್ಲರಿಗೂ, ಯಾರು ಇವನ್ ದೊಡ್ಡವನು, ಇವನ್ ಚಿಕ್ಕವನು, ಇವನು ಆ ಧರ್ಮದವನು, ಈ ಧರ್ಮದವನು, ಈ ಜಾತಿ ಆ ಯಾವ್ದು ನೋಡಲ್ಲ. ಹಸಿವು ಎಲ್ಲರಿಗೂ ಒಂದೇ. ಹಸಿವು ನೀಗೋದಕ್ಕೆ ಅನ್ನ ಬೇಕು. ಅನ್ನದ ಮಹತ್ವ ಮತ್ತೆ ಅನ್ನದ ಸುತ್ತ ಒಂದು ಸಮಾಜ, ಒಂದು ಕುಟುಂಬ, ಒಂದು ಮನಸ್ಸುಗಳು ಇವೆಲ್ಲವೂ ಸೇರ್ಕೊಂಡಿದೆ. ಹಾಗಾಗಿ ಈ ಹಿರಿಯರೆಲ್ಲ, ಸಂಪತ್ ಸರ್ ಹೇಳ್ದಾಗೆ, ಈ ಹಿರಿಯರೆಲ್ಲರೂ ಕೂಡ ಈ ಅನ್ನದ ಭರವನ್ನ ಕಂಡುಂಡವರೆಲ್ಲರೂ ಕೂಡ ಈ ಜನರೇಷನ್ಗೆ ಏನಾದ್ರೂ ಒಂದು ಹೇಳ್ಬೇಕು, ತೋರಿಸ್ಬೇಕು ಅಂತಂದ್ರೆ ನಮ್ಮ ಈ ಅನ್ನ ಸಿನಿಮಾಕ್ಕೆ ಕುಟುಂಬ ಸಮೇತ ಬನ್ನಿ, ಸಿನಿಮಾ ತೋರಿಸಿ. ಇದು ಇಂದಿನ ಪರಿಸ್ಥಿತಿ ನಮಗಿತ್ತು, ಈಗಿನ ಪರಿಸ್ಥಿತಿ ನಿಮ್ಮ ಅನುಭವಕ್ಕೆ ಬರದೇ ರೀತಿ ನಾವು ಮಾಡಿದೀವಿ, ಆದ್ರೆ ಇದೇ ಪರಿಸ್ಥಿತಿ ಮುಂದೆ ಬರುತ್ತೆ ಅನ್ನೋ ಎಚ್ಚರಿಕೆ ಇರಲಿ ಅನ್ನೋ ಒಂದು ಮಹತ್ವವಾದಂತಹ ಏನು ಇದನ್ನ ನಮ್ಮ ಈ ಸಿನಿಮಾ ಖಂಡಿತ ಹೇಳುತ್ತೆ. ಇದೇ ಸೆಪ್ಟೆಂಬರ್ 6ನೇ ತಾರೀಕು ಇಡೀ ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ದಯಮಾಡಿ ಬಿಡು ಮಾಡ್ಕೊಡಿ. ಹಬ್ಬ ಇದೆ, ಗೌರಿ ಗಣೇಶ ಹಬ್ಬ. ಅನ್ನ ಊಟ ಮಾಡಿ, ಇಡ್ಲಿ ತಿನ್ನಿ. ಇಡ್ಲಿ ಕಾಮನ್ ಸರ್ ನಮ್ಮಲ್ಲಿ. ಗೌರಿ ದಿವಸ ನೀರ್ ತಂದು ಹೊಸ ನೀರ್ ತಂದು ಇಡ್ಲಿ ಮಾಡೋದಂತಂದ್ರೆ ಅವತ್ತು. ಅದ್ರ ಮಾರನೆಗೆ ಗಣೇಶನ್ ದಿವಸ ಅನ್ನ ಮಾಡೋದು. ನಮ್ ಕಡೆ ಬೋನೆ ಅಂತಾರೆ. ಬೋನೆ ಅಂತಂದ್ರೆ ಅನ್ನ ಅಂತಂದ್ರೆ ಬೋನೆ ಮಾಡೋದು ಅದ್ರ ಮಾರನೆ ಬೆಳಿಗ್ಗೆ ಅಂತ. ಸೊ ಹಾಗಾಗಿ ಹಬ್ಬವನ್ನು ಆಚರಣೆ ಮಾಡಿ, ಹಾಗೆ ಅನ್ನದ ಮಹತ್ವವನ್ನ ಈ ಒಂದು ಸುಸಂದರ್ಭದಲ್ಲಿ ಮಕ್ಕಳಿಗೆ ಮತ್ತೆ ಮುಂದಿನ ಜನಾಂಗಕ್ಕೆ ನೆನಪಿನಲ್ಲಿ ಇಟ್ಕೊಳ್ಳೋ ಹಾಗೆ ಹಬ್ಬದ ದಿನ ಸಿನಿಮಾ ನೋಡಿದ್ವಿ ಅನ್ನೋದು ಎಲ್ಲರಿಗೂ ಒಂದು ನೆನಪಲ್ಲಿ ಉಳಿಯುವಾಗ ಆಗ್ಲಿ. ದಯವಿಟ್ಟು ಸೆಪ್ಟೆಂಬರ್ 6ನೇ ತಾರೀಕು ಚಿತ್ರಮಂದಿರಗಳಿಗೆ, ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಎಲ್ಲಿ ಬಿಡುಗಡೆ ಆಗಿದೆ ಅಲ್ಲೆಲ್ಲ ನೋಡ್ಕೊಂಡು ದಯಮಾಡಿ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಸ್, ಒಟ್ಟಾರೆ ಅನ್ನ ಸಿನಿಮಾದ ಒಟ್ಟಾರೆ ಸಾರಾಂಶ ಇದು. ಅಂದ್ರೆ ಸಿನಿಮಾದ ಕತೆ ಯಾರು ಹೇಳಿಲ್ಲ, ನಾನು ಕೂಡ ಕೇಳಿಲ್ಲ. ಯಾಕಂದ್ರೆ ಆ ಕಥೆನ ನೀವು ಸಿನಿಮಾದಲ್ಲೇ ಕಾಣಬೇಕು. ಬರೀ ಕತೆ ಕಾಣೋದಲ್ಲ, ಅದನ್ನ ಅನುಭವಿಸ್ಬೇಕು. ನೀವು ಈ ಸಿನಿಮಾ ನೋಡಿದ್ರೆ ಖಂಡಿತ ನಿಮ್ಮ ಆ ದಿನಗಳು ನೆನಪಾಗ್ತವೆ. ಬರೀ ಏನು ಈಗ ಮಕ್ಕಳಿಗೆ ಪಿಜ್ಜಾ ಬರ್ಗರು ಅದು ಇದು ಕೊಡ್ಸೋ ಪೋಷಕರೇನಿದ್ರೆ, ಖಂಡಿತ ನಿಮಗೆ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಈ ತರದ ಸಿನಿಮಾ ಖಂಡಿತವಾಗಿ ಅದು ರುಚಿಸುತ್ತೆ. ಒಂದೊಳ್ಳೆಯ ಏನು ಆಪ್ತತೆ ಇರ್ತಕ್ಕಂಥ ಸಿನಿಮಾ ಇದು. ಈಗಾಗಲೇ ಸಿನಿಮಾದ ಏನು ನಮ್ಮ ಸರ್ಕಾರದ ಅಧಿವೇಶನದಲ್ಲಿ ಈ ಸಿನಿಮಾ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. UT ಖಾದರ್ ಅವರು ಏನ್ ಸ್ಪೀಕರ್ ಇದ್ದಾರೆ, ಅವರು ಕೂಡ ಈ ಸಿನಿಮಾನ ನೋಡ್ಬೇಕಂತ ಕಡ್ಡಾಯವಾಗಿ ಆದೇಶ ಕೂಡ ಮಾಡಿದ್ರು. ಯಾಕಂದ್ರೆ ಅವರೆಲ್ಲ ಈ ಅನ್ನದ ಮಹತ್ವ ಗೊತ್ತಿರೋರು, ಆಮೇಲೆ ನೋಡಿದ್ರು ಸಾಕಷ್ಟು ಒಳ್ಳೆ ಅಭಿಪ್ರಾಯಗಳನ್ನ ಕೂಡ ಹೇಳಿದ್ರು. ಯಾವುದೋ ಒಂದು ಕಮರ್ಷಿಯಲ್ ಸಿನಿಮಾ ಬಗ್ಗೆ ಕುತ್ಕೊಂಡು ಮಾತಾಡೋದು ದೊಡ್ಡ ವಿಷಯ ಅಲ್ಲ, ನೋಡಿ ಅನ್ನೋದು ದೊಡ್ಡ ವಿಷಯ ಅಲ್ಲ. ಇಲ್ಲಿ ಯಾವ ದೊಡ್ಡ ಸ್ಟಾರ್ಗಳಿಲ್ಲ, ಆದ್ರೆ ಸಿನಿಮಾದ ಕಥೆನೇ ಇಲ್ಲಿ ಸ್ಟಾರ್. ಹಾಗಾಗಿ ಸಿನಿಮಾನ ಮಿಸ್ ಮಾಡದೆ ನೋಡಿ. ಎಲ್ಲರೂ
ಪೂರ ಭೋಜನನ ಖಂಡಿತವಾಗಿ ಸವಿತಾರೆ ಅಂತ ನಾನು ಕೂಡ ಭಾವಿಸ್ತೀನಿ. ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ಅನ್ನ ಎಲ್ಲರಿಗೂ ರುಚಿಸ್ಲಿ, ಹೊಟ್ಟೆ ತುಂಬಾ ಊಟ ಹಾಕ್ಲಿ. ಹಾಗಾಗಿ ನಿಮ್ಮ ಸಿನಿಮಾ ಕೂಡ ಯಶಸ್ವಿ ಆಗ್ಲಿ ಅಂತ ನಾನು ಕೂಡ ಥ್ಯಾಂಕ್ ಯು ಸರ್.